ಈಗ ಮಹಾರಾಜ ಪರೀಕ್ಷಿತ ಹಾಗೂ ಆ ಕಲಿ ಪುರುಷನ ನಡುವೆ ನಡೀತಾ ಇರುವ ಸಂಭಾಷಣೆಯನ್ನು ನಾವು ಈ 2-3 ಶ್ಲೋಕಗಳಿಂದ ನೋಡ್ತಾ ಇದ್ದೇವೆ. ನಮಗೆ ತಿಳಿದಿರುವ ಹಾಗೆ ಕಲಿಪುರುಷ ಒಬ್ಬ ರಾಜನ ವೇಷದಲ್ಲಿ ಒಂದು ಎತ್ತನ್ನು ಹೊಡಿತಾ ಇರ್ತಾನೆ. ಆ ಎತ್ತು ಒಂದೇ ಕಾಲಿನಲ್ಲಿ ನಿಂತಿರುತ್ತೆ. ಆ ಎತ್ತಿನ ಜೊತೆ ಒಂದು ಆಕಳು ಕೂಡ ಇರುತ್ತೆ. ಈ ಸಂದರ್ಭವನ್ನು ನೋಡಿದ ಪರೀಕ್ಷಿತ್ ಮಹಾರಾಜನಿಗೆ ಬಹಳ ಸಿಟ್ಟು ಬರುತ್ತೆ. ಆಗ ಆ ಪರೀಕ್ಷಿತ್ ಮಹಾರಾಜ ಮೊದಲು ಆ ಎತ್ತನ್ನು ಪ್ರಶ್ನೆ ಮಾಡ್ತಾನೆ, ಯಾರು ನಿನ್ನ ಈ ದುಸ್ಥಿತಿಗೆ ಕಾರಣ ಅಂತ. ಆಗ ಆ ಎತ್ತು ಹೇಳುತ್ತೆ, ಕೆಲವರು ಭೌತಿಕ ಪ್ರಕೃತಿಯೇ ನಮ್ಮ ಕಷ್ಟಗಳಿಗೆ ಕಾರಣ ಅಂತ ಹೇಳ್ತಾರೆ. ಕೆಲವರು ನಾವು ಮಾಡಿದ ಕರ್ಮವೇ ಈ ಎಲ್ಲ ಅನಾಹುತಗಳಿಗೆ ಕಾರಣ ಅಂತ ಹೇಳ್ತಾರೆ. ಇನ್ನು ಕೆಲವರು ಭಗವಂತನೇ ಎಲ್ಲ ಕಾರಣಗಳ ಕಾರಣ ಅಂತ ಹೇಳ್ತಾರೆ. ನಾನು ಹೀಗಿರುವಾಗ ನಾನು ಯಾರು ನನ್ನ ಕಷ್ಟಗಳಿಗೆ ನಿರ್ದಿಷ್ಟವಾಗಿ ಕಾರಣ ಅಂತ ಹೇಳೋಕ್ಕೆ ಹೇಗೆ ಸಾಧ್ಯ ಅಂತ ಆ ಎತ್ತು ಹೇಳುತ್ತೆ. ಆ ಎತ್ತಿನ ಮಾತುಗಳನ್ನು ಕೇಳಿದಾಗ ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತಾಗುತ್ತೆ, ಇದು ಸಾಮಾನ್ಯವಾದ ಎತ್ತು ಅಲ್ಲ, ಇದು ಧರ್ಮ ದೇವತೆಯೇ ಆಗಿದೆ ಅಂತ. ಆಗ ರಾಜನ ವೇಷದಲ್ಲಿ ಇದ್ದ ಆ ಮನುಷ್ಯನನ್ನು ಸಂಬೋಧಿಸಿ ಮಹಾರಾಜ ಪರೀಕ್ಷಿತ ಹೇಳ್ತಾನೆ, ನೀನು ಇಂತಹ ಕೆಟ್ಟ ಕೆಲಸದಲ್ಲಿ ನೀನು ತೊಡಗಿದ್ದೀಯಲ್ಲ, ಇಂತಹ ಕೆಲಸವನ್ನು ನನ್ನ ರಾಜ್ಯದಲ್ಲಿ ನಾನು ಮಾಡಲು ಅವಕಾಶ ಕೊಡಲು ಸಾಧ್ಯ ಇಲ್ಲ ಅಂತ ಪರೀಕ್ಷಿತ್ ಮಹಾರಾಜ ಗದರಿಸ್ತಾನೆ ಆ ಕಲಿಪುರುಷನಿಗೆ. ಸೊ ಅದರಲ್ಲಿ ಪರೀಕ್ಷಿತ್ ಮಹಾರಾಜ ಹೇಳಿದ ಮೂರನೆಯ ಶ್ಲೋಕ ಈ ಶ್ಲೋಕದಲ್ಲಿ ಬರ್ತಾ ಇದೆ. ನ ವರ್ತಿತವ್ಯಂ ತದ್ ಅಧರ್ಮ ಬಂಧೋ, ನೀನು ಅಧರ್ಮ ಬಂಧು ಆಗಿದ್ದೀಯಾ, ನೀನು ಧರ್ಮದ ಬಂಧು ಅಲ್ಲ, ಅಧರ್ಮ ಬಂಧು. ಅಂದರೆ ನೀನು ಇಂತಹ ಕೆಟ್ಟ ಕೆಲಸದಲ್ಲಿ ನೀನು ತೊಡಗಿದ್ದೀಯಾ, ಅದಕ್ಕೆ ನೀನು ನಿಜವಾಗ್ಲೂ ಧರ್ಮ ಬಂಧು ಅಲ್ಲ, ಅಧರ್ಮ ಬಂಧುವಿನೇ ಆಗಿದ್ದೀಯಾ. ಧರ್ಮೇಣ ಸತ್ಯೇನ ಚ ವರ್ತಿತವ್ಯೆ, ನನ್ನ ಆಡಳಿತ ಇರುವ ಈ ಪ್ರಪಂಚದಲ್ಲಿ ಜನರು ಧರ್ಮ ಹಾಗೂ ಸತ್ಯಗಳಿಂದ ನಡ್ಕೊಳ್ತಾ ಇದ್ದಾರೆ. ಆ ರೀತಿ ನಡ್ಕೊಂಡು ಭಗವಂತನ ಯಜ್ಞದಲ್ಲಿ ತೊಡಗಿದ್ದಾರೆ. ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೈಹಿ, ನನ್ನ ಎಲ್ಲ ಪ್ರಜೆಗಳು ಭಗವಂತನ ಭಕ್ತರಾಗಿದ್ದಾರೆ. ಅವರು ಭಗವಂತನ ತೃಪ್ತಿಗಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಭಗವಂತನ ತೃಪ್ತಿಗಾಗಿ ಮಾಡಿದ ಕೆಲಸಕ್ಕೆ ಏನು ಅಂತ ಹೆಸರು? ಯಜ್ಞ ಅಂತ ಹೆಸರು. ಯಜ್ಞ ಅಂದರೆ ನಾವು ಭಗವಂತನ ಸಂತೃಪ್ತಿಗಾಗಿ ಯಾವ ಕೆಲಸಗಳನ್ನು ಮಾಡ್ತೇವೋ ಆ ಕೆಲಸಗಳಿಗೆ ಯಜ್ಞ ಅಂತ ಅರ್ಥ. ಪ್ರಭುಪಾದರು ವೇದಗಳಿಂದ ಕೋಟ್ ಮಾಡಿ ಹೇಳ್ತಾರೆ, ಯಜ್ಞೋ ವೈ ವಿಷ್ಣು. ಯಜ್ಞ ಅಂದರೆ ಅದು ವಿಷ್ಣುವಿನ ಇನ್ನೊಂದು ಹೆಸರು ಅಂತ. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಇದು ಬರುತ್ತೆ, ಯಜ್ಞಭೃದ್ ಯಜ್ಞಕೃತ್ ಯಜ್ಞಿ ಅಂತ. ಭಗವಂತನ ಇನ್ನೊಂದು ಹೆಸರು ಯಜ್ಞ ಅಂತ. ಮತ್ತು ಭಗವಂತನ ಸಂತೃಪ್ತಿಗಾಗಿ ಮಾಡುವ ಎಲ್ಲ ಕೆಲಸಗಳು ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ನಮ್ಮ ಇಂದ್ರಿಯ ತೃಪ್ತಿಗಾಗಿ ಮಾಡಿದ ಕೆಲಸಗಳಿಗೆ ನಾವು ಮಾಡಿದ್ರೆ ಏನಾಗುತ್ತೆ? ನಾವು ಕರ್ಮ ಬಂಧನಕ್ಕೆ ಒಳಗಾಗ್ತೇವೆ. ಆದರೆ ಭಗವಂತನ ತೃಪ್ತಿಗಾಗಿ ಮಾಡಿದ ಕೆಲಸಗಳಿಂದ ನಾವು ಮುಕ್ತರಾಗ್ತೇವೆ. ಇದನ್ನೇ ಭಗವಂತ 3ನೇ ಅಧ್ಯಾಯದಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಏನಂದರೆ, ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಭಗವಂತನಾದ ವಿಷ್ಣುವಿನ ಸಂತೃಪ್ತಿಗಾಗಿ ಮಾಡಿದ ಕೆಲಸಗಳು ಮಾಡದೇ ಇದ್ದರೆ, ಅಂತಹ ಕೆಲಸಗಳು ಮಾಡದೇ ಇದ್ದರೆ ಕರ್ಮ ಬಂಧನಕ್ಕೆ ಒಳಗಾಗ್ತೀಯಾ ಅಂತ. ಸೊ ನಾವು ಕರ್ಮ ಬಂಧನದಿಂದ ನಾವು ಮುಕ್ತರಾಗಬೇಕು ಅಂದರೆ ಒಂದೇ ಒಂದು ವಿಧಾನ, ಏನು ಅಂದರೆ ನಾವು ಯಜ್ಞವನ್ನು ಮಾಡಬೇಕು. ಯಜ್ಞ ಅಂದರೆ ಬೇರೆ ಬೇರೆ ರೀತಿಯ ಯಜ್ಞ ಇದೆ, ಅದರ ಬಗ್ಗೆ ನಾವು ಮಾತಾಡೋಣ. ಮತ್ತು ಎಲ್ಲಿ ಭಗವಂತನ ಸಂತೃಪ್ತಿಗಾಗಿ ಯಜ್ಞ ಕಾರ್ಯಗಳನ್ನು ಎಲ್ಲರೂ ಮಾಡ್ತಾ ಇರ್ತಾರೋ ಅಂತಹ ಸ್ಥಳವನ್ನು ಬ್ರಹ್ಮಾವರ್ತ ಅಂತ ಕರೀತಾರೆ. ಬ್ರಹ್ಮಾವರ್ತ ಅಂದರೆ ಒಂದು ನಿರ್ದಿಷ್ಟವಾದ ಸ್ಥಳ ಅಲ್ಲ, ಅದು ಪ್ರಪಂಚದಲ್ಲಿ ಎಲ್ಲೇ ಆಗಿರಬಹುದು. ಎಲ್ಲಿ ಭಗವಂತನ ಭಕ್ತರು ಭಗವಂತನ ಸಂತೃಪ್ತಿಗಾಗಿ ಕಾರ್ಯಗಳನ್ನು ಯಜ್ಞಗಳನ್ನು ಮಾಡ್ತಾ ಇರ್ತಾರೋ ಅಂತಹ ಸ್ಥಳ
ಬ್ರಹ್ಮಾವರ್ತ ಅಂತ ಕರೆಸ್ಕೊಳ್ಳುತ್ತೆ. ಸೊ ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇದ್ದಾರೆ, ನನ್ನ ಆಡಳಿತದಲ್ಲಿರುವ ಈ ಪ್ರಪಂಚ ಬ್ರಹ್ಮಾವರ್ತವೇ ಆಗಿದೆ. ಅಂದರೆ ಇಲ್ಲಿ ಎಲ್ಲರೂ ಭಗವಂತನ ಸಂತೃಪ್ತಿಗಾಗಿಯೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಧರ್ಮ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮತ್ತು ಧರ್ಮದ ಮೂಲ ಏನು? ಸತ್ಯ. ಎಲ್ಲರೂ ಸತ್ಯವಂತರಾಗಿದ್ದಾರೆ. ನನ್ನ ಆಡಳಿತದಲ್ಲಿರುವ ಎಲ್ಲ ಮನುಷ್ಯರು ಸತ್ಯವಂತರಾಗಿದ್ದಾರೆ. ಇಂತಹ ಸ್ಥಳದಲ್ಲಿ ನೀನು ಇರಲು ಅರ್ಹನಲ್ಲ. ಯಾರಿರಲು ಅರ್ಹನಲ್ಲ? ಕಲಿಪುರುಷ ಇರಲು ಅರ್ಹನಲ್ಲ. ಯಜ್ಞೇಶ್ವರಂ ಯಜ್ಞವಿತಾನ ವಿಜ್ಞಾಹ. ಇಲ್ಲಿ ಯಜ್ಞೇಶ್ವರನ ತೃಪ್ತಿಗಾಗಿ ಕಾರ್ಯಗಳು ನಡೀತಾ ಇದ್ದಾವೆ. ಭಗವಂತನ ಇನ್ನೊಂದು ಹೆಸರು, ಕೃಷ್ಣನ ಇನ್ನೊಂದು ಹೆಸರು ಯಜ್ಞೇಶ್ವರ ಅಂತ. ಯಾರು ಎಲ್ಲ ಯಜ್ಞ ಫಲಗಳ ಅನುಭವಿಯಾಗಿದ್ದಾನೋ ಅವನು ಯಜ್ಞೇಶ್ವರ. ಯಾರಿಗೋಸ್ಕರ ಎಲ್ಲ ಯಜ್ಞ ಕಾರ್ಯಗಳು ನಾವು ಮಾಡಬೇಕೋ ಅವನು ಯಜ್ಞೇಶ್ವರ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, 5ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಏನಂತ ಹೇಳ್ತಾನೆ? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಭೋಕ್ತಾರಂ ಯಜ್ಞ ತಪಸಾಂ, ನಾನೇ ಎಲ್ಲ ಯಜ್ಞ ಕಾರ್ಯಗಳ ಭೋಕ್ತೃ ಅಂದರೆ ನಾನು ಎಲ್ಲ ಯಜ್ಞ ಕಾರ್ಯಗಳ ಫಲವನ್ನು ನನಗೆ ಅರ್ಪಿಸಬೇಕು, ಎಲ್ಲ ಯಜ್ಞಗಳ ಫಲವನ್ನು ನಾನು ಭುಜಿಸುವಂಥವನು ಅಂತ ಭಗವಂತ ಹೇಳ್ತಾನೆ. ಸೊ ಅದನ್ನೇ ಇಲ್ಲಿ ಯಜ್ಞೇಶ್ವರ ಅಂತ ಹೇಳಿದ್ದಾರೆ. ಯಜ್ಞೇಶ್ವರಂ ಯಜ್ಞವಿತಾನ ವಿಜ್ಞಾಹ. ವಿಜ್ಞಾಹ ಅಂದರೆ ತಿಳಿದವರು, ಪರಿಣಿತ ಹೊಂದಿದವರು. ಯಾರು ಭಗವಂತನನ್ನು ಹೇಗೆ ಸಂತೃಪ್ತಪಡಿಸಬೇಕು ಎನ್ನುವ ವಿಜ್ಞಾನದಲ್ಲಿ ಪರಿಣಿತರಾಗಿರ್ತಾರೋ ಅಂಥವರು ನನ್ನ ದೇಶದಲ್ಲಿ, ನನ್ನ ಆಡಳಿತದಲ್ಲಿ ಇದ್ದಾರೆ. ಅವರು ಯಾವಾಗಲೂ ಯಜ್ಞೇಶ್ವರನ ಸಂತೃಪ್ತಿಗಾಗಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಇಂತಹ ಸ್ಥಳ ಬ್ರಹ್ಮಾವರ್ತ ಅಂತ ಕರೆಸ್ಕೊಳ್ಳುತ್ತೆ. ಇಂತಹ ಸ್ಥಳದಲ್ಲಿ ನೀನು ಇರಬಾರ್ದು. ಯಾಕೆ ಅಂದರೆ ನೀನು ಅಧರ್ಮ ಬಂಧು. ನನ್ನ ಆಡಳಿತದಲ್ಲಿ ಕೇವಲ ಧರ್ಮವೇ ಇರೋದು, ಆದರೆ ನೀನು ಅಧರ್ಮ ಬಂಧು. ಹೇಗೆ ಪರೀಕ್ಷಿತ್ ಮಹಾರಾಜ ನಿರ್ಧಾರ ಮಾಡಿದ ನೀನು ಆ ಕಲಿಪುರುಷ ಅಧರ್ಮ ಬಂಧು ಅಂತ? ಅವನು ಮಾಡ್ತಾ ಇರುವ ಕೆಲಸದಿಂದ. ಅವನು ಮಾಡ್ತಾ ಇದ್ದ ಕೆಲಸ ಹೇಗಿತ್ತು ಅಂದರೆ, ಒಂದು ಪ್ರಾಣಿಯನ್ನು ಅವನು ಹಿಂಸೆ ಮಾಡ್ತಾ ಇದ್ದ. ಸೊ ಇದು ಅಧರ್ಮದ ಸೂಚನೆ, ಅಧರ್ಮದ ಲಕ್ಷಣ. ಹೀಗಾಗಿ ಅಂತಹವನು ಅಧರ್ಮ ಬಂಧುವೇ ಆಗಿದ್ದಾನೆ. ನಿನಗೆ ನನ್ನ ರಾಜ್ಯದಲ್ಲಿ ನಿನಗೆ ಸ್ಥಳ ಇಲ್ಲ ಅನ್ನೋದು ಪರೀಕ್ಷಿತ್ ಮಹಾರಾಜನ ನಿರ್ಧಾರ. ಅಂದರೆ ಒಬ್ಬ ರಾಜನಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಇದರ ವಿವೇಚನೆ ಇರಬೇಕು. ಆಗಲೇ ಅವನು ಸರಿಯಾದ ನಿರ್ಧಾರಗಳನ್ನು ಮಾಡಲು ಸಾಧ್ಯ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ತಿಳಿದೇ ಇದ್ದರೆ ಅವನು ರಾಜನ ಸ್ಥಾನದಲ್ಲಿ ಕೂತ್ಕೊಳ್ಳಲು ಅನರ್ಹ, ಅವನು ಲಾಯಕ್ಕಿಲ್ಲ ಅವನು. ನಾವು ಕಲಿಯುಗದಲ್ಲಿ ನೋಡ್ತಾ ಇರೋರೆಲ್ಲ ಅಧರ್ಮಿಗಳೇ ರಾಜ್ಯಭಾರ ಮಾಡೋಕ್ಕೆ ಬರ್ತಾ ಇದ್ದಾರೆ. ಇದು ನಮ್ಮ ದುರಾದೃಷ್ಟ. ಕಲಿಯುಗದಲ್ಲಿ ಭಾಗವತದ 12ನೇ ಸ್ಕಂದದಲ್ಲಿ ಹೇಳಿರುವ ಹಾಗೆ ರಾಜರೇ ದೊಡ್ಡ ಕಳ್ಳರು. ಇದನ್ನು 5000 ವರ್ಷಗಳ ಹಿಂದೆನೇ ಹೇಳಿಬಿಟ್ಟಿದ್ದಾರೆ. ನಾವಿವತ್ತು ನೋಡ್ತಾ ಇದ್ದೀವಿ ಅದನ್ನು. ಯಾರು ರಾಜ್ಯಭಾರದಲ್ಲಿ ಆಡಳಿತದ ಜಾಗದಲ್ಲಿ ಕೂತ್ಕೊಂಡಿರ್ತಾರೋ ಅವರೇ ದೊಡ್ಡ ಕಳ್ಳರು, ಖದೀಮರು. ಆದರೆ ಪರೀಕ್ಷಿತ್ ಮಹಾರಾಜನ ರಾಜ್ಯಭಾರದಲ್ಲಿ ಹಾಗಿರಲಿಲ್ಲ. ಪರೀಕ್ಷಿತ್ ಮಹಾರಾಜ ಶುದ್ಧ ಭಕ್ತರಾಗಿದ್ದರು. ಆ ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತಿತ್ತು ಯಾವುದು ಧರ್ಮ ಯಾವುದು ಅಧರ್ಮ ಅಂತ. ತತ್ಕ್ಷಣ ಅವನು ಅಧರ್ಮದ ಕೆಲಸವನ್ನು ನೋಡಿದ ತಕ್ಷಣ ಅದರ ವಿರುದ್ಧ ಅವನು ಕ್ರಮವನ್ನು ಕೈಗೊಂಡ. ಸೊ ಅದು ನಮಗೆ ಮುಖ್ಯವಾದ ವಿಷಯ. ನಾವು ಈ ಶ್ಲೋಕದಲ್ಲಿ 2 ಮುಖ್ಯವಾದ ಶಬ್ದಗಳು ಇದ್ದಾವೆ, ಧರ್ಮ ಮತ್ತು ಯಜ್ಞ. ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಧರ್ಮದ ಅರ್ಥ ಏನು? ಭಾಗವತದ 6ನೇ ಸ್ಕಂದದಲ್ಲಿ ಯಮರಾಜ ಮತ್ತು ಯಮದೂತರ ಸಂಭಾಷಣೆಯಲ್ಲಿ ಯಮರಾಜ ಧರ್ಮದ ವ್ಯಾಖ್ಯಾನವನ್ನು ಮಾಡ್ತಾನೆ. ಏನು ಧರ್ಮ ಅಂದರೆ? ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಇದು ಧರ್ಮದ ಡೆಫಿನೇಷನ್, ಧರ್ಮದ ಪರಿಭಾಷೆ ಏನು ಅಂದರೆ, ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತನ ಆಜ್ಞೆಯನ್ನು ಸ್ವೀಕರಿಸಿ ಪಾಲನೆ ಮಾಡುವುದು ನಿಜವಾದ ಧರ್ಮ. ಇದರ ಅರ್ಥ ಅಂದರೆ ಧರ್ಮವನ್ನು ಭಗವಂತ ಮಾತ್ರ ನಮಗೆ ಕೊಡಬಲ್ಲ. ನಾವು ಸ್ವತಃ ನಾವೇ ಧರ್ಮವನ್ನು ನಾವು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ.
ನಾವು ಮಾಡಿದ ಯಾವುದೇ ಸೃಷ್ಟಿ ಕಾರ್ಯ ಅದು ಪರ್ಫೆಕ್ಟ್ ಆಗಿ ಇರೋದಿಲ್ಲ, ಪರಿಪೂರ್ಣವಾಗಿ ಇರೋದಿಲ್ಲ, ಅದರಲ್ಲಿ ದೋಷಗಳೇ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ನಾವು ಭಗವಂತನು ನಿರ್ಮಿಸಿರುವ ಪದ್ಧತಿಯನ್ನು, ಭಗವಂತನ ಸೂಚನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ನಿಜವಾದ ಧರ್ಮ. ಇದು ಯಾರು ಹೇಳ್ತಾ ಇರೋದು? ಧರ್ಮರಾಜ ಹೇಳ್ತಾ ಇರೋದು, ಯಮರಾಜ. ಯಮರಾಜನೇ ಧರ್ಮ ದೇವತೆ ಅಲ್ವಾ? ಆ ಯಮರಾಜ ಹೇಳ್ತಾನೆ, ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಮನುಷ್ಯ ನಿರ್ಮಿತ ಧರ್ಮ ಆಗಕ್ಕೆ ಸಾಧ್ಯ ಇಲ್ಲ. ಈ ಕಲಿಯುಗದಲ್ಲಿ ಅನೇಕ ಮನುಷ್ಯ ನಿರ್ಮಿತ ಧರ್ಮಗಳು ಬರ್ತಾ ಇದ್ದಾವೆ. ಇಸಮ್, ದ್ಯಾಟ್ ಇಸಮ್, ದಿಸ್ ಇಸಮ್ ಅಂತ. ಇಸಮ್ ಅಂದರೆ ಈ ಪದ್ಧತಿ, ಆ ಪದ್ಧತಿ, ಈ ಧರ್ಮ, ಆ ಧರ್ಮ, ಈ ಎಲ್ಲ ಮನುಷ್ಯ ನಿರ್ಮಿತ ಧರ್ಮಗಳನ್ನು ಆಚರಿಸುವುದರಿಂದ ಮನುಷ್ಯನಿಗೆ ಶಾಂತಿನೂ ಸಿಗೋದಿಲ್ಲ, ಮನುಷ್ಯನಿಗೆ ಪರಮ ಗತಿಯೂ ಕೂಡ ಸಿಗೋದಿಲ್ಲ. ಇದು ಬಹಳ ಮುಖ್ಯವಾದ ಮಾತು, ನಮ್ಮ ಅರ್ಥ ಮಾಡ್ಕೋಬೇಕು. ಮತ್ತು ಧರ್ಮದ ಉದ್ದೇಶ ಏನು? ಕೆಲವರು ಅಂದ್ಕೊಳ್ತಾರೆ ಧರ್ಮದ ಉದ್ದೇಶ ಏನು ಅಂದರೆ ನಾವು ಚೆನ್ನಾಗಿ ನಾವು ಬಾಳಬೇಕು, ಧನ ಧಾನ್ಯ ಸಮೃದ್ಧಿಯನ್ನು ಹೊಂದಿರಬೇಕು, ಇದೇ ಧರ್ಮದ ಉದ್ದೇಶ ಅಲ್ಲ. ಧರ್ಮಾಚರಣೆಯ ಉದ್ದೇಶ ಇದು ಮಾತ್ರ ಅಲ್ಲ. ಇದೆಲ್ಲ ಧರ್ಮಾಚರಣೆಯ ಬೈ ಪ್ರಾಡಕ್ಟ್ಸ್. ಅಂದರೆ ಧರ್ಮಾಚರಣೆ ಮಾಡುವುದರಿಂದ ನಿಮಗೆ ಸಿಗುತ್ತೆ ಯಾವುದು? ಧನ ಧಾನ್ಯ ಸಮೃದ್ಧಿ ಎಲ್ಲ ಸಿಗುತ್ತೆ. ಆದರೆ ಧರ್ಮದ ಗುರಿ ಇದಲ್ಲ. ಧರ್ಮದ ಗುರಿ ಏನು? ಭಗವಂತನ ತೃಪ್ತಿ. ಭಗವಂತನನ್ನು ತೃಪ್ತಿಪಡಿಸುವುದು ಧರ್ಮದ ನಿಜವಾದ ಗುರಿ ಅಥವಾ ಧರ್ಮದ ಉದ್ದೇಶ. ಮತ್ತು ಇನ್ನೊಂದು ಶಬ್ದ ಇದರಲ್ಲಿ ಈ ಶ್ಲೋಕದಲ್ಲಿ ಯಜ್ಞ ಅಂತ ಬಂದಿದೆ. ಯಜ್ಞ ಅಂದರೆ ಏನು? ಭಗವಂತನ ತೃಪ್ತಿಗಾಗಿ ಮಾಡಿದ ಕೆಲಸ ಯಜ್ಞ ಅಂತ ನಾನು ಹೇಳಿದೆ, ಈಗಾಗಲೇ ಹೇಳಿದ್ದೀನಿ. ಈಗ ನಾವು ಸಾಮಾನ್ಯ ಕನ್ನಡ ಭಾಷೆಯಲ್ಲೂ ಕೂಡ ಬಳಸ್ತಾ ಇರ್ತೇವೆ, ಯಜಮಾನ ಅಂತ ನಾವು ಬಳಸ್ತೇವೆ. ಹೆಂಗಸರು ಹೇಳ್ತಾರೆ, ನಮ್ಮ ಯಜಮಾನರು ಆಫೀಸ್ಗೆ ಹೋಗಿದ್ದಾರೆ, ನಮ್ಮ ಯಜಮಾನರು ಮನೆಯಲ್ಲಿಲ್ಲ ಅಂತ. ಯಜಮಾನ ಅಂದರೆ ಏನು ಅರ್ಥ? ಯಜಮಾನ ಅಂದರೆ ಯಾರು ಯಜ್ಞವನ್ನು ಮಾಡ್ತಾ ಇದ್ದಾರೋ ಅವರು ಯಜಮಾನರು. ಅಂದರೆ ಯಾರು ಯಜ್ಞವನ್ನು ಮಾಡ್ತಾ ಇಲ್ವೋ ಅವರು ಯಜಮಾನರಲ್ಲ ಅಂತ ಅರ್ಥ. ಯಜಮಾನ ಶಬ್ದದ ಮೂಲ ಯಜ್ಞ. ನಮ್ಮ ವೈದಿಕ ಸಮಾಜದಲ್ಲಿ ಪ್ರತಿಯೊಬ್ಬ ಗೃಹಸ್ಥ ಪಂಚಯಜ್ಞಗಳನ್ನು ಮಾಡಲೇಬೇಕು ಪ್ರತಿ ದಿವಸ ಅಂತ. ಭಗವಂತನ ಆರಾಧನೆ, ಅತಿಥಿಗಳನ್ನು ಸರಿಯಾಗಿ ಸತ್ಕಾರ ಮಾಡುವುದು, ಮತ್ತು ಈ ರೀತಿ 5 ರೀತಿಯ ಯಜ್ಞಗಳನ್ನು ಪಂಚಯಜ್ಞ ಅಂತ ಹೇಳಿದ್ದಾರೆ. ಯಾರು ಈ ಪಂಚಯಜ್ಞಗಳನ್ನು ಪ್ರತಿ ದಿವಸ ಮಾಡ್ತಾ ಇದ್ದಾರೋ ಅವರು ಯಜಮಾನ ಅಂತ. ಸೊ ಯಜ್ಞದ ಬೇರೆ ಬೇರೆ ರೀತಿಗಳು ಯಾವುವು, ವಿಧಾನಗಳು ಬೇರೆ ಯಾವ ರೀತಿಗಳಿದ್ದಾವೆ ಅಂತ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, 28ನೇ ಶ್ಲೋಕದಿಂದ 33ನೇ ಶ್ಲೋಕದವರೆಗೆ. ಮೊದಲನೆಯದು ದ್ರವ್ಯಯಜ್ಞ. ದ್ರವ್ಯಯಜ್ಞ ಅಂದರೆ ನಮ್ಮಲ್ಲಿರುವ ಉಪಯುಕ್ತ ವಸ್ತುಗಳನ್ನು ಇತರರಿಗೆ ದಾನ ಮಾಡುವುದು, ಅದು ದ್ರವ್ಯಯಜ್ಞ ಅಂತ. ಉಪಯುಕ್ತ ವಸ್ತುಗಳು, ಬಿಸಾಕುವ ವಸ್ತುಗಳನ್ನು ಬೇರೆಯವರಿಗೆ ದಾನ ಮಾಡಿದ್ರೆ ಅದು ಯಜ್ಞ ಅನಿಸ್ಕೊಳ್ಳಲ್ಲ. ನೀವು ಮನೆ ಕ್ಲೀನ್ ಮಾಡ್ತಾ ಇದ್ದೀರಾ ಅಷ್ಟೇ. ಆದರೆ ಯಾವುದು ನಿಮಗೆ ಉಪಯುಕ್ತವಾಗಿದೆಯೋ, ಬೇರೆಯವರಿಗೆ ಉಪಯೋಗಕ್ಕೆ ಬರುವ ವಸ್ತು ಇದೆಯೋ ಅಂಥದನ್ನು ಸದ್ಬ್ರಾಹ್ಮಣರಿಗೆ, ಧರ್ಮದಲ್ಲಿ ನಿರತರಾಗಿರುವವರಿಗೆ, ಭಕ್ತರಿಗೆ ನೀವು ದಾನ ಮಾಡಿದರೆ ಅದು ದ್ರವ್ಯಯಜ್ಞ ಅಂತ ಹೆಸರು. ಈ ದ್ರವ್ಯಯಜ್ಞದ ಉದ್ದೇಶ ಏನು ಅಂದರೆ ನಮಗೆ ವಸ್ತುಗಳಲ್ಲಿ ಇರುವ ಮೋಹವನ್ನು ತ್ಯಜಿಸುವುದು. ನಮಗೆ ಅಟ್ಯಾಚ್ಮೆಂಟ್ ಇರುತ್ತಲ್ವ, ಇದು ನಮ್ಮದು, ನಾನು ದುಡಿದು ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿದ್ದೇನೆ, ಇದು ನನ್ನದು ಅಂತ ಅಹಂಭಾವ ಇರುತ್ತಲ್ಲ, ಆ ಅಹಂಭಾವವನ್ನು ಹೋಗಲಾಡಿಸುವುದು ಈ ದ್ರವ್ಯಯಜ್ಞದ ಉದ್ದೇಶ. ಮತ್ತು ಕೆಲವರು ಈ ದ್ರವ್ಯಯಜ್ಞವನ್ನು ಏನಕ್ಕೆ ಮಾಡ್ತಾರೆ ಅಂದರೆ ಪುಣ್ಯ ಗಳಿಸೋದಕ್ಕೋಸ್ಕರ ಅಂತ ಮಾಡ್ತಾರೆ. ಈಗ ಪಿತೃಪಕ್ಷ ನಡೀತಾ ಇದೆ 15 ದಿವಸಗಳ ಕಾಲ. ಈ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳನ್ನು ನೆನೆಸಿಕೊಂಡು ಪಿಂಡದಾನವನ್ನು ಮಾಡ್ತಾರೆ. ಬ್ರಾಹ್ಮಣರಿಗೆ ದಾನವನ್ನು ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ಫಲಾಪೇಕ್ಷೆಯಿಂದನೇ ಮಾಡೋದು.
ಏನಂತ? ಓ, ನಮ್ಮ ಪಿತೃಗಳಿಗೆ ಸದ್ಗತಿ ಸಿಗಲಿ, ನನಗೆ ಪುಣ್ಯ ಸಿಗಲಿ, ನನಗೆ ಧನಧಾನ್ಯ ಸಮೃದ್ಧಿ ಆಗಲಿ, ಇಂತಹ ಫಲಾಪೇಕ್ಷೆಯಿಂದ ಮಾಡ್ತಾರೆ. ಇದು ಒಂದು ರೀತಿಯ ದ್ರವ್ಯ ಯಜ್ಞ. ನಾವು ಸಂಪಾದಿಸಿರುವ ನಮ್ಮ ಹಣದಿಂದ ಬ್ರಾಹ್ಮಣರಿಗೆ, ವೈಷ್ಣವರಿಗೆ ಭೋಜನವನ್ನು ಉಣಿಸುವುದು, ಇದು ಬಹಳ ಪುಣ್ಯವಾದ ಕೆಲಸ. ಇದು ದ್ರವ್ಯ ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಮತ್ತು ಎರಡನೆಯದು ಕೃಷ್ಣ ಹೇಳ್ತಾನೆ, ಎರಡನೇ ರೀತಿಯ ಯಜ್ಞ ಯಾವುದು ಅಂದರೆ ತಪೋಯಜ್ಞ. ತಪೋಯಜ್ಞ ವ್ರತಗಳನ್ನು ಅನುಷ್ಠಾನ ಮಾಡುವುದು. ಇದು ಅನೇಕ ರೀತಿಯ ವ್ರತಗಳನ್ನು ಮಾಡ್ತಾರಲ್ವ, ಸೊ ಇದು ತಪೋಯಜ್ಞ. ಇದರ ಉದ್ದೇಶ ಏನು? ಆರಾಮಗಳನ್ನು, ನಮ್ಮ ಶರೀರದ ಆರಾಮವನ್ನು ತ್ಯಜಿಸುವುದು. ನಾವು ಯಾವಾಗಲೂ ಆರಾಮಾಗಿರಬೇಕು. ನಾವು ಇನ್ನೊಬ್ಬರನ್ನ ಮೀಟ್ ಮಾಡಿದಾಗಲೂ ಕೇಳ್ತೀವಿ, ಆರಾಮಾಗಿದ್ದೀರಾ ನೀವು ಅಂತ. ಆದರೆ ನಮ್ಮ ಮನುಷ್ಯ ಜನ್ಮದ ಉದ್ದೇಶ ಆರಾಮಾಗಿರೋದಲ್ಲ. ನಾವು ಆರಾಮವನ್ನು ಹಿಡ್ಕೊಂಡ್ರೆ ರಾಮ ಹೋಗ್ಬಿಡ್ತಾನೆ. ನಮಗೆ ರಾಮ ಬೇಕು ಅಂದರೆ ಆರಾಮವನ್ನು ಬಿಡಬೇಕು. ಇದು ಬಹಳ ಮುಖ್ಯ. ನಮಗೂ ರಾಮನೂ ಬೇಕು, ಆರಾಮನೂ ಬೇಕು ಅಂದರೆ ರಾಮ ಹೇಳ್ತಾನೆ ಆಗಲ್ಲಪ್ಪ ಅಂತ. ಸೊ ನಾವು ದೇಹವನ್ನು ಸ್ವಲ್ಪ ದಂಡಿಸಬೇಕು. ಅಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು. ಅದು ದೇಹಕ್ಕೆ ಒಂದು ರೀತಿಯ ದಂಡನೆ. ದೇಹಕ್ಕೆ ಮತ್ತು ಮನಸ್ಸಿಗೆ ಇಷ್ಟ ಆಗಲ್ಲ. ಓ, ನಾನು ಇಷ್ಟು ಬೇಗ ಹೇಳಬೇಕಾ, ಚಳಿ ಆಗ್ತಾ ಇದೆಯಲ್ರಿ, ಇದು ಈ ವಿಂಟರಲ್ಲೂ ಕೂಡ ನಾವು ಬೇಗ ಹೇಳಬೇಕಾ ಅಂತ ನಮಗೆ ಅನಿಸುತ್ತೆ. ಆದರೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಶರೀರದ ಬಗ್ಗೆ ಇರುವ ಮೋಹ ಇದು ಹೋಗುತ್ತೆ. ಶರೀರ ಇರೋದು ಏನಕ್ಕೆ? ಇದಂ ಶರೀರಂ ಖಲು ಧರ್ಮ ಸಾಧನಂ. ಶರೀರ ಇರೋದು ಧರ್ಮದ ಸಾಧನೆಗಾಗಿ, ಆರಾಮವಾಗಿ ಇರೋಕ್ಕಲ್ಲ. ಸೊ ಅದಕ್ಕೋಸ್ಕರ ತಪೋಯಜ್ಞವನ್ನು ನಾವು ಮಾಡಬೇಕು. ಉದಾಹರಣೆಗೆ ಚಾತುರ್ಮಾಸ್ಯ ವ್ರತ. ಎಷ್ಟು ಜನ ಮಾಡ್ತಾ ಇದ್ದೀರಾ ಚಾತುರ್ಮಾಸ್ಯ ವ್ರತ? ಸೊ ಚಾತುರ್ಮಾಸ್ಯದಲ್ಲಿ ಏನು ಮಾಡಬೇಕು ಅಂದರೆ ಪ್ರತಿಯೊಂದು ತಿಂಗಳು ಒಂದೊಂದು ಆಹಾರ ಪದಾರ್ಥವನ್ನು ಬಿಡಬೇಕು. ಈ ತಿಂಗಳು ಏನು ಬಿಡಬೇಕು? 3ನೇ ತಿಂಗಳು ನಡೀತಾ ಇದೆಯಲ್ಲ, ಹಾಲು. ಇವಾಗ ಹಾಲು ಇಲ್ಲದೆ ಎಷ್ಟೋ ಜನರಿಗೆ ಜೀವನನೇ ಇಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಕೈಗೆ ಪೇಪರ್ ಬರಬೇಕು, ನ್ಯೂಸ್ ಪೇಪರು, ಮತ್ತು ಒಂದು ಕಪ್ಪು ಟೀನೋ ಕಾಫಿನೋ ಬರಬೇಕು ಅಲ್ವಾ? ಟೀ, ಕಾಫಿ, ನ್ಯೂಸ್ ಪೇಪರ್ ಇಲ್ಲದೇ ಇದ್ದರೆ ಅವರ ಜೀವನವೇ ಶೂನ್ಯ ಅಂತ ಅಂದ್ಕೊಳ್ತಾರೆ ಅವರು. ಆದರೆ ಚಾತುರ್ಮಾಸ್ಯದ 3ನೇ ತಿಂಗಳಲ್ಲಿ ಹಾಲನ್ನು ಬಿಡಬೇಕು. ಅಂದರೆ ನಮಗೆ ಕಂಫರ್ಟ್ ಆಗಿ ಇರುವಂಥದ್ದನ್ನು ನಾವು ಬಿಡಬೇಕು. ಇದು ತಪೋಯಜ್ಞ. ಇದರಿಂದ ನಮಗೆ ಏನು ಇದರ ಉಪಯೋಗ ಏನು ಅಂದರೆ ನಾವು ನಮ್ಮ ಶರೀರದ ಬಗ್ಗೆ ಇರುವ ನಮಗೆ ಅಭಿಮಾನ ಹೋಗುತ್ತೆ. ಮತ್ತು 3ನೇ ಯಜ್ಞ ಯೋಗ ಯಜ್ಞ. ಆಸನ ಪ್ರಾಣಾಯಾಮಗಳನ್ನು ಮಾಡಿ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಹತೋಟಿಯಲ್ಲಿ ಇರಿಸುವಂತಹ ವಿಧಾನ, ಇದು ಯೋಗ ಯಜ್ಞ. ಎಷ್ಟೋ ಜನ ಮಾಡ್ತಾರೆ ಇವಾಗ ಯೋಗ ಮಾಡ್ತಾರೆ. ಇಂಟರ್ನ್ಯಾಷನಲ್ ಯೋಗ ಡೇ, ಅಂತಾರಾಷ್ಟ್ರೀಯ ಯೋಗ ದಿವಸ ಆಚರಿಸ್ತಾರೆ. ಆವತ್ತಿನ ದಿವಸ ಎಲ್ಲರೂ ಪ್ರಪಂಚದಲ್ಲಿ ಎಲ್ಲರೂ ಯೋಗ ಮಾಡ್ತಾರೆ. ಆದರೆ ಒಂದು ದಿವಸ ಯೋಗ ಮಾಡಿದ್ರೆ ಏನು ಪ್ರಯೋಜನ? ಪ್ರತಿ ದಿವಸ ಯೋಗ ಮಾಡಬೇಕು. ಆ ಯೋಗ ಮಾಡುವುದರಿಂದ ಏನು ಪ್ರಯೋಜನ ಏನು? ಪತಂಜಲಿ ಋಷಿ ಹೇಳ್ತಾರೆ. ಪತಂಜಲಿ ಋಷಿ ಯೋಗದ ಪಿತಾಮಹ ಅಂತ ಕರೆಸ್ಕೊಳ್ತಾರೆ ಅವರು. ಯೋಗ ಚಿತ್ತವೃತ್ತಿ ನಿರೋಧ. ಇದು ಯೋಗದ ಡೆಫಿನೇಷನ್. ಯೋಗ ಚಿತ್ತವೃತ್ತಿ ನಿರೋಧ. ನಮ್ಮ ಚಿತ್ತವೃತ್ತಿ, ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇರಿಸ್ಕೊಳ್ಳೋದಕ್ಕೋಸ್ಕರ ಯೋಗವನ್ನು ಮಾಡಬೇಕು. ಆದರೆ ಅನೇಕ ಜನ ಯೋಗವನ್ನು ಏನಕ್ಕೆ ಮಾಡ್ತಾರೆ ಅಂದರೆ ಯೋಗ ಸಿದ್ಧಿಗಳನ್ನು ಪಡೆಯೋದಕ್ಕೋಸ್ಕರ ಮಾಡ್ತಾರೆ. ಎಷ್ಟೊಂದು ರೀತಿಯ ಯೋಗ ಸಿದ್ಧಿಗಳು ಇದ್ದಾವೆ. ಅಷ್ಟಸಿದ್ಧಿಗಳು, 8 ರೀತಿಯ ಸಿದ್ಧಿಗಳು. ಅಣಿಮ, ಲಘಿಮ, ಗರಿಮ, ಹೀಗೆ. ಅಣಿಮ ಅಂದರೆ ಚಿಕ್ಕದಾಗ್ಬಿಡೋದು, ಗರಿಮ ಅಂದರೆ ದೊಡ್ಡದಾಗೋದು, ಈ ರೀತಿ. ಲಘಿಮ ಅಂದರೆ ಬಹಳ ಲೈಟ್ ವೆಯ್ಟ್ಲೆಸ್ ಆಗೋದು. ಇವೆಲ್ಲ ಯೋಗ ಸಿದ್ಧಿಗಳು. ಸೊ ಇದು ಯೋಗ ಯಜ್ಞ ಅಂತ. 4ನೇದು ಸ್ವಾಧ್ಯಾಯ ಯಜ್ಞ, ಸ್ವ ಅಧ್ಯಾಯ. ನಾವು ವೈದಿಕ ಗ್ರಂಥಗಳನ್ನು, ವೇದಗಳನ್ನು, ಉಪನಿಷತ್ತುಗಳನ್ನು, ಭಗವದ್ಗೀತೆ, ಭಾಗವತಾದಿ ಪುರಾಣಗಳನ್ನು ಅಧ್ಯಯನ ಮಾಡುವುದು, ಇದು ಸ್ವಾಧ್ಯಾಯ ಯಜ್ಞ. ಮತ್ತು ಇದರ ಉದ್ದೇಶ ಏನು? ಜ್ಞಾನಾರ್ಜನೆ, ಜ್ಞಾನವನ್ನು ಸಂಪಾದನೆ ಮಾಡುವುದು.
ತಿಳಿದುಕೊಳ್ಳೋದು. ವೇದ ಅಂದ್ರೇ ಜ್ಞಾನ ಅಂತ ಅರ್ಥ, ತಿಳಿದುಕೊಳ್ಳುವುದು ಅಂತ. 5ನೇದು ಭಗವಂತ ಹೇಳ್ತಾನೆ ಪ್ರಾಣಾಯಾಮ ಯಜ್ಞ. ದೇಹದಲ್ಲಿ ಇರುವ 5 ರೀತಿಯ ವಾಯುಗಳನ್ನು ನಿಯಂತ್ರಿಸುವುದು. ನಮ್ಮ ದೇಹದಲ್ಲಿ 5 ರೀತಿಯ ವಾಯುಗಳು ಇದ್ದಾವೆ. ಆ 5 ರೀತಿಯ ವಾಯುಗಳಲ್ಲಿ ನಮ್ಮ ಆತ್ಮ ಇದೆ, ನೆಲೆಗೊಂಡಿದೆ. ಪ್ರಾಣವಾಯು, ಅಪಾನವಾಯು, ಉದಾನವಾಯು, ಸಮಾನವಾಯು, ವ್ಯಾನವಾಯು ಅಂತ 5 ರೀತಿಯ ವಾಯುಗಳು. ಈ 5 ರೀತಿಯ ವಾಯುಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡುವ ಯಜ್ಞಕ್ಕೆ ಪ್ರಾಣಾಯಾಮ ಅಂತ ಅರ್ಥ. ಇದರ ಉದ್ದೇಶ ಏನು? ಯಾಕೆ ಜನರಲಿ ಪ್ರಾಣಾಯಾಮ ಮಾಡ್ತಾರೆ? ತಮ್ಮ ಜೀವಿತಾವಧಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಜನ ಪ್ರಾಣಾಯಾಮ ಮಾಡ್ತಾರೆ. ಕೋವಿಡ್ ಆದಮೇಲಂತೂ ಎಷ್ಟೋ ಜನ ಪ್ರಾಣಾಯಾಮ ದಿವಸ ಮಾಡ್ತಾ ಇರ್ತಾರೆ. ಇದು ದೇಹಕ್ಕೆ ಒಳ್ಳೆಯದು. ಆದರೆ ಈ ಕಲಿಯುಗದಲ್ಲಿ ಪ್ರಾಣಾಯಾಮ ಮಾಡುವುದರಿಂದ ನಾವು ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯ ಇಲ್ಲ. ಇದೊಂದು ದೈಹಿಕ ಪ್ರಕ್ರಿಯೆ ಅಷ್ಟೆ. ಮತ್ತು 6ನೇದು ಕಡೆಯದಾಗಿ ಭಗವಂತ ಹೇಳ್ತಾನೆ ಜ್ಞಾನ ಯಜ್ಞ. ಆತ್ಮ ಸಾಕ್ಷಾತ್ಕಾರ ಮತ್ತು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದು, ಇದು ಜ್ಞಾನ ಯಜ್ಞ ಅಂತ. ಇದು ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ ಯಜ್ಞ ಅಂತ ಭಗವಂತ ಹೇಳ್ತಾನೆ. ಎಲ್ಲ ರೀತಿಯ ಯಜ್ಞಗಳು ನಮ್ಮನ್ನು ಜ್ಞಾನದ ಕಡೆಗೆ, ಭಗವಂತನ ಜ್ಞಾನದ ಕಡೆಗೆ ನಮ್ಮನ್ನು ಕರ್ಕೊಂಡು ಬರಬೇಕು. ಅಥವಾ ಅದು ಆಗದೇ ಇದ್ದರೆ ಈ ಎಲ್ಲ ಯಜ್ಞಗಳು ಕೇವಲ ಒಂದು ಆಚಾರ ಆಗುತ್ತಷ್ಟೆ, ಪದ್ಧತಿ, ಆಚಾರ, ಒಂದು ರೀತಿಯ ಅಭ್ಯಾಸಗಳು ಆಗುತ್ತೆ. ಆದರೆ ಎಲ್ಲ ಯಜ್ಞಗಳ ಉದ್ದೇಶ ಏನು ಅಂದರೆ ನಮ್ಮನ್ನು ಭಗವಂತನ ಜ್ಞಾನಕ್ಕೆ, ಭಗವಂತನ ಜೊತೆ ನಮಗಿರುವ ಅವಿನಾಭಾವ ಸಂಬಂಧದ ಬಗ್ಗೆ ನಮಗೆ ಅರಿವು ಉಂಟು ಆಗಬೇಕು. ಅದು ಎಲ್ಲ ಯಜ್ಞಗಳ ಉದ್ದೇಶ. ಸೊ ಪ್ರಭುಪಾದರು ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಅಥವಾ ಶುದ್ಧ ಭಕ್ತಿ ಅನ್ನುವುದು ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ ಯಜ್ಞ. ಯಾಕೆ? ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರ್ತಾರೋ ಅವರು ಭಗವಂತನ ಜೊತೆ ನೇರವಾದ ಸಂಪರ್ಕವನ್ನು ಹೊಂದಿರ್ತಾರೆ. ಅದಕ್ಕೋಸ್ಕರ ಎಲ್ಲ ಯಜ್ಞಗಳ ರಾಜ, ಕಿಂಗ್ ಆಫ್ ಆಲ್ ನಾಲೆಡ್ಜ್, ರಾಜವಿದ್ಯಾ ಅಂತ ಹೇಳ್ತಾರಲ್ಲ 9ನೇ ಅಧ್ಯಾಯದಲ್ಲಿ, ಅದು ಕೃಷ್ಣ ಕಾನ್ಷಿಯಸ್ನೆಸ್, ಕೃಷ್ಣ ಪ್ರಜ್ಞೆ. ಮತ್ತು ಈ ಎಲ್ಲ ಬೇರೆ ಯಜ್ಞಗಳು ನಾವು ನೋಡಿದ್ವಲ್ಲ, ಯಾವ್ದು ಯಜ್ಞಗಳು ನೋಡಿದ್ವಿ? ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಪ್ರಾಣಾಯಾಮ ಯಜ್ಞ, ಜ್ಞಾನ ಯಜ್ಞ. ಈ ಎಲ್ಲ ಯಜ್ಞಗಳು ಮಾಡುವುದರಿಂದ ನಮಗೆ ಕೃಷ್ಣ ಪ್ರಜ್ಞೆ ಸಿಗುತ್ತಾ? ಪ್ರಭುಪಾದರು ಹೇಳ್ತಾರೆ ಸಿಗಲ್ಲ ಅಂತ. ಕೃಷ್ಣನ ಭಕ್ತಿ ಈ ಮೂಗಿಟ್ಕೊಂಡು ಪ್ರಾಣಾಯಾಮ ಮಾಡಿದ್ರೆ ಸಿಗುತ್ತಾ? ಇಲ್ಲ. ದಾನ ಮಾಡಿದ್ರೆ ಸಿಗುತ್ತಾ? ದ್ರವ್ಯ ಯಜ್ಞ ಮಾಡಿದ್ರೆ ಸಿಗುತ್ತಾ? ಸ್ವಾಧ್ಯಾಯ ಎಲ್ಲ ನಾನು ವೈದಿಕ ಗ್ರಂಥಗಳನ್ನು ಓದ್ಬಿಡ್ತೇನೆ, ನನಗೆ ಭಕ್ತಿ ಬರುತ್ತಾ? ಇಲ್ಲ, ಬರದೇ ಇರಬಹುದು. ನಮಗೆ ಕೃಷ್ಣ ಪ್ರಜ್ಞೆ ಸಿಗಬೇಕಂದ್ರೆ ಒಂದೇ ಒಂದು ಮಾರ್ಗ, ಭಗವಂತನ ಅಥವಾ ಭಗವಂತನ ಶುದ್ಧ ಭಕ್ತರ ಅನುಗ್ರಹ ನಮ್ಮ ಮೇಲೆ ಆದರೆ ಮಾತ್ರ ನಮಗೆ ಕೃಷ್ಣ ಭಕ್ತಿ ಸಿಗೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಎಲ್ಲ 6 ರೀತಿಯ ಯಜ್ಞಗಳು ಭೌತಿಕವಾದ ಪ್ರಕ್ರಿಯೆಗಳು, ಆದರೆ ಕೃಷ್ಣ ಪ್ರಜ್ಞೆ ಅನ್ನುವುದು ಆಧ್ಯಾತ್ಮಿಕವಾದ ಪ್ರಕ್ರಿಯೆ. ಅದು ಭಗವಂತನ ಅನುಗ್ರಹದಿಂದ ಮಾತ್ರ ನಮಗೆ ಸಿಗುವಂಥದ್ದು. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಎಲ್ಲ ಯೋಗಗಳಿಗೂ ಯಜ್ಞಗಳಿಗೂ ಸರ್ವೋಚ್ಚವಾದ ಉತ್ತಮವಾದ ಯಜ್ಞ ಅಂತ. ನಾವು ಎಷ್ಟೋ ಜನ ಈಗ ನಮಗೆ ಯಜ್ಞ ಅಂದಿದ ತಕ್ಷಣ ನಮಗೆ ಮನಸ್ಸಿಗೆ ಬರೋದು ಏನು ಅಂದರೆ ಒಂದು ಹೋಮಕುಂಡ ಇರುತ್ತೆ ಮತ್ತು ಅಗ್ನಿ ಇರುತ್ತೆ, ಸ್ವಾಹ ಸ್ವಾಹ ಅಂತ ಮಂತ್ರಗಳನ್ನು ಹೇಳಿ ಮಾಡ್ತಾಯಿರು. ಅದು ಒಂದು ರೀತಿಯ ಯಜ್ಞ. ಇವಾಗ ನಮಗೆ ಅರ್ಥ ಆಗಿದೆಯಲ್ಲ, ಯಜ್ಞ ಅಂದರೆ ಆ ಹೋಮಕುಂಡದ ಮುಂದೆ ಕೂತ್ಕೊಂಡು ಮಂತ್ರೋಚ್ಚಾರಣ ಮಾಡಿ ಆಹುತಿಗಳನ್ನು ಹಾಕುವುದು ಮಾತ್ರ ಯಜ್ಞ ಅಲ್ಲ. ಯಾವ ಕಾರ್ಯ ಭಗವಂತನ ತೃಪ್ತಿಗಾಗಿ ನಾವು ಮಾಡ್ತೇವೋ ಅದು ಯಜ್ಞ. ಈಗ ಎಷ್ಟೊಂದು ಜನ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತಾರೆ, ಆದರೆ ಅವ್ರು ಏನಕ್ಕೆ ಮಾಡ್ತಾರೆ ಅಂದರೆ ತೋರಿಕೆಗಾಗಿ ಮಾಡ್ತಾರೆ. ನಾನು ದೊಡ್ಡ ಯಜ್ಞಗಳನ್ನು ಮಾಡ್ತಾ ಇದ್ದೀನಿ. ಕೆಲವರು ನೀವು ವಿಡಿಯೋಗಳಲ್ಲಿ ನೋಡ್ಬೋದು, ಒಂದು ಯಾರೋ ಒಬ್ಬರು ಮಾಡಿದ್ರು, ಒಂದು 20 ಅಡಿ ಯಜ್ಞಕುಂಡ. ಆ ಯಜ್ಞಕುಂಡದ ಒಳಗೆ ಹೋಗಿ ಅವರು ಯಜ್ಞವನ್ನು ಮಾಡ್ತಾಯಿದ್ರು.
ಆಮೇಲೆ ಅದು ವಿಡಿಯೋ ವೈರಲ್ ಆಯಿತು, ಎಷ್ಟೋ ಜನ ಎಷ್ಟೊಂದು ದೊಡ್ಡ ಯಜ್ಞ ಮಾಡ್ತಾ ಇದ್ದಾರಪ್ಪ, ಇವರೆಲ್ಲ ಬಹಳ ದೊಡ್ಡ ಭಕ್ತಿಯನ್ನು ಉಳ್ಳವರು ಅಂತ ಅಂದ್ಕೊಳ್ತಾರೆ. ಆದರೆ ನಿಜವಾದ ಯಜ್ಞವನ್ನು ನಾವು ಮಾಡಬೇಕಾದ್ರೆ ಏನು ಮಾಡಬೇಕು? ಫಸ್ಟು ಯಾವ ಯಜ್ಞ ಪ್ರಿಸ್ಕ್ರೈಬ್ ಆಗಿದೆ ಈ ಕಲಿಯುಗಕ್ಕೆ ಅನ್ನೋದನ್ನು ನಾವು ಗುರುವಿನ ಮೂಲಕ ತಿಳ್ಕೋಬೇಕು. ಅದಾದ ಮೇಲೆ ನಾವು ಯಜ್ಞವನ್ನು ಮಾಡಬೇಕು. ಸೊ ಆಡಂಬರಕ್ಕಾಗಿ ಮಾಡುವ ಯಜ್ಞ ಅಥವಾ ಪೂಜೆ, ಅದರಿಂದ ಭಗವಂತನಿಗೆ ತೃಪ್ತಿ ಆಗೋದಿಲ್ಲ. ಇದು ಬಹಳ ಮುಖ್ಯವಾದ ವಿಚಾರ. ಇದರ ಬಗ್ಗೆ ಪುರಂದರದಾಸರು ಒಂದು ಕೀರ್ತನೆಯನ್ನು ಹಾಡಿದ್ದಾರೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಉದರ ವೈರಾಗ್ಯ, ಹೊಟ್ಟೆಪಾಡಿಗಾಗಿ ಮಾಡುವ ಒಂದು ವೈರಾಗ್ಯ, ತೋರಿಕೆಗಾಗಿ ಮಾಡುವ ವೈರಾಗ್ಯ. ಆದರೆ ಭಗವಂತನಲ್ಲಿ ನಿಜವಾದ ಭಕ್ತಿ ಇಲ್ಲ ಮನಸ್ಸಿನಲ್ಲಿ, ಆದರೆ ಜನರ ಮೆಚ್ಚುಗೆಗಾಗಿ ಮಾಡುವ ಪೂಜೆ. ಸೊ ಇದು ಭಗವಂತನಿಗೆ ಮೆಚ್ಚದ ಮಾತು. ಅದರಲ್ಲಿ ಹೇಳ್ತಾರೆ, ಉದಯ ಕಾಲದಲ್ಲಿ ಎದ್ದು ಗಡಗಡ ನಡುಗುತ್ತ ನದಿಯಲ್ಲಿ ಮಿಂದೆನೆಂದು ಹಿಗ್ಗುತ್ತಲಿ. ಕೆಲವರು ಹೇಳ್ಕೊತಾರೆ, ನೋಡ್ರಿ ನಾವು ಪ್ರತಿ ದಿವಸ ಬೆಳಗ್ಗೆನೇ ಹೇಳ್ತೀವಿ, ಮಾಘ ಮಾಸದ ಚಳಿಯಲ್ಲಿ ನಾವು ಬೇಗ ಹೇಳ್ತೀವಿ, ಎಷ್ಟು ಕೋಲ್ಡ್ ಇರುತ್ತೆ ಗೊತ್ತಾ, ಆದರೂ ನಾವು ಸ್ನಾನ ಮಾಡ್ತೀವಿ ಅಂತ ಹೇಳ್ಕೊಳ್ತಾರೆ. ನೀವು ಮಾಡಿದ್ದನ್ನು ನಾವು ಕೊಚ್ಕೋಬಾರ್ದು, ನಾವು ಹೇಳ್ಕೋಬಾರ್ದು, ಪ್ರಚಾರ ಮಾಡ್ಕೋಬಾರ್ದು ಅಲ್ವಾ? ಆದರೆ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವುದು ಉದರ ವೈರಾಗ್ಯವಿದು. ಮನಸ್ಸಿನಲ್ಲಿ ಏನಿದೆ? ಕೃಷ್ಣ ಇಲ್ಲ, ಮದ ಮಾತ್ಸರ್ಯ ಕ್ರೋಧ ತುಂಬಿದೆ. ಆದರೆ ಪಕ್ಕದಲ್ಲಿರೋರಿಗೆ ಬೆರಗು ಮಾಡೋದು, ಇವರು ದೊಡ್ಡ ಭಕ್ತರು, ಬೆಳಗ್ಗೆ ಎದ್ದಿದ್ದಾರಂತೆ, ಗಡಗಡ ನಡ್ಕೊಂಡು ಸ್ನಾನ ಮಾಡಿದ್ದಾರಂತೆ ಅಂತ. ಸೊ ಇಂತಹ ವೈರಾಗ್ಯ ಕೆಲಸಕ್ಕೆ ಬಾರದ ವೈರಾಗ್ಯ. ಮತ್ತೆ ಹೇಳ್ತಾರೆ, ಕರದಲ್ಲಿ ಜಪಮಣಿ ಬಾಯಲಿ ಮಂತ್ರವು ಅರಿವೆಯ ಮುಸುಕನ್ನು ಮೋರೆಗೆ ಹಾಕಿ ಪರಸತಿಯರ ಗುಣ ಮನದಲ್ಲಿ ಸ್ಮರಿಸುತ್ತಾ ಪರಮ ವೈರಾಗ್ಯಶಾಲಿ ಎನಿಸುವುದು ಉದರ ವೈರಾಗ್ಯವಿದು. ಕೈಯಲ್ಲಿ ಜಪಮಾಲೆ ಇರುತ್ತೆ, ಮಂತ್ರನೂ ಬರ್ತಾ ಇರುತ್ತೆ, ಹರೇ ಕೃಷ್ಣ ಮಂತ್ರ, ಆದರೆ ಮನಸ್ಸಿನಲ್ಲಿ ಕೃಷ್ಣ ಇಲ್ಲ, ಮನಸ್ಸಿನಲ್ಲಿ ಬೇರೇನೋ ಇದೆ. ಸಿನಿಮಾ ಹಾಡಿದೆ, ಆ ಸಿನಿಮಾ ಸೀನ್ ಇದೆ, ಆ ಸಿನಿಮಾಲಿ ಹೀರೋಯಿನ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅನ್ನೋದು ಮನಸ್ಸಿನಲ್ಲಿದೆ. ಆದರೆ ಕೈಯಲ್ಲಿ ಮಾತ್ರ ಜಪಮಣಿ ಇದೆ, ಹರೇ ಕೃಷ್ಣ ಮಂತ್ರ ಬಾಯಲ್ಲೂ ಇದೆ. ಏನು ಇಂತಹ ತೋರಿಕೆಯ ವೈರಾಗ್ಯ ಬೇಡ. ಯಾರನ್ನು ಮೆಚ್ಚಿಸಲು ನಾವು ಈ ಥರ ಮಾಡ್ತಾ ಇದ್ದೀವಿ? ಯಾರನ್ನು ಮೆಚ್ಚಿಸ್ಬೇಕು ನಾವು ಏನು ಗೊತ್ತಾ? ನಾವು ನಿಜವಾದ ಭಕ್ತರಾಗಬೇಕು ಅಂದರೆ ನಾವು ಒಂದು ರೋಗವನ್ನು ಬಿಟ್ಬಿಡಬೇಕು. ನಮಗೆಲ್ಲ ಒಂದು ರೋಗ ಇದೆ, ಏನು ಅಂದರೆ ಎಲ್ಲರನ್ನು ನಾವು ಮೆಚ್ಚಿಸಬೇಕು, ಎಲ್ಲರ ಕೈಯಲ್ಲಿ ನಾವು ಒಳ್ಳೆಯವರು ಅಂತ ನಾವು ಹೆಸರನ್ನು ಪಡಿಬೇಕು ಅನ್ನುವ ರೋಗ ಎಲ್ಲರಿಗೂ ಇದೆ. ಎಲ್ಲರಿಗೂ, ನನ್ನನ್ನು ಸೇರಿಸ್ಕೊಂಡು ಎಲ್ಲರಿಗೂ ಇದೆ ಈ ರೋಗ. ನಾವು ಯಾವಾಗ ಈ ರೋಗವನ್ನು ಬಿಡ್ತೇವೋ ಆಗ ನಾವು ನಿಜವಾದ ಭಕ್ತರಾಗಲು ಫಸ್ಟ್ ಸ್ಟೆಪ್ ಇಟ್ಟಂಗೆ. ನಾವು ಇವರೇನು ಅಂದ್ಕೊಳ್ತಾರೋ, ಅವ್ರೇನು ಅಂದ್ಕೊಳ್ತಾರೋ, ಇವರಲ್ಲಿ ಹೆಸರು ಪಡಿಬೇಕು, ನಾನು ಅವರಲ್ಲಿ ನಾವು ಭೇಷ್ ಅನ್ಸ್ಕೋಬೇಕು ಅಂತ ಇರುವಾಗ ಕೃಷ್ಣನ ಕೈಯಲ್ಲಿ ನೀವು ಭೇಷ್ ಅನ್ಸ್ಕೋಬೇಕು ಅನ್ನುವ ಮಾತೇ ಇಲ್ಲ ಮನಸ್ಸಿನಲ್ಲಿ. ಪ್ರಭುಪಾದರನ್ನು ನೋಡಿ, ನಮ್ಮನ್ನು ನೋಡಿ ಅವರು ಸಂತೋಷ ಪಡಬೇಕು ಅನ್ನುವ ಮಾತೇ ಇಲ್ಲ ಮನಸ್ಸಿನಲ್ಲಿ. ಅವ್ರನ್ನೆಲ್ಲ ಎಲ್ಲರನ್ನೂ ತೃಪ್ತಿಪಡಿಸ್ಬೇಕು ಅನ್ನುವ ಮಾತಲ್ಲೇ ಇರ್ತೀವಿ ನಾವು ಯಾವಾಗ್ಲೂ. ಸೊ ಆ ರೀತಿ ಮಾಡಿದ್ರೆ ಪದುಮನಾಭ ಕೃಷ್ಣ ಮೆಚ್ಚೋಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಂದು ಸೊಲ್ಯೂಷನನ್ನು ಕೊಡ್ತಾ ಇದ್ದಾರೆ ಪುರಂದರದಾಸರು. ಏನು ಮಾಡಬೇಕು? ಈ ಉದರ ವೈರಾಗ್ಯವನ್ನು ಬಿಡಬೇಕಂದ್ರೆ ಏನು ಮಾಡಬೇಕು? ನಾನು ಎಂಬುದ ಬಿಟ್ಟು ಜ್ಞಾನಿಗಳ ಒಡಗೂಡಿ ಏನಾದರೂ ಹರಿಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲವೂ ಉದರ ವೈರಾಗ್ಯವಿದು. ಏನು ಮಾಡಬೇಕು? ಜ್ಞಾನಿಗಳ, ಭಕ್ತರ ಒಡಗೂಡಬೇಕು. ಭಕ್ತರ ಸಂಘದಲ್ಲಿ ನಿಜವಾದ ತತ್ವವನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಭಕ್ತಿಯನ್ನು, ಹೇಗೆ ಭಗವಂತನನ್ನು ತೃಪ್ತಿಪಡಿಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರಭುಪಾದರ ಪುಸ್ತಕವನ್ನು ಓದಿ, ಪ್ರಭುಪಾದರ ಭಕ್ತರ ಸಂಘದಲ್ಲಿ ಸೇರಿ ಭಗವಂತನ ಸೇವೆಯಲ್ಲಿ ತೊಡಕೊಂಡು ನಾವು ಅರ್ಥ ಮಾಡ್ಕೋಬೇಕು. ಸಾಕು, ಮನುಷ್ಯರನ್ನು ತೃಪ್ತಿಪಡಿಸಿದ ಸಾಕು, ಈಗ ನಾವು ನಿಜವಾದ ಕೆಲಸವನ್ನು ಮಾಡೋಣ. ನಮಗೆ ನರಜನ್ಮ ಬಂದಿರೋದು ಯಾವುದಕ್ಕೆ? ಕೃಷ್ಣನ ಸೇವೆ ಮಾಡೋದಕ್ಕೋಸ್ಕರ ನಮಗೆ ನರಜನ್ಮ ಬಂದಿರೋದು. ಆ ನಿಜವಾದ ಉದ್ದೇಶವನ್ನು ಇವಾಗಾದರೂ ಸ್ಟಾರ್ಟ್ ಮಾಡೋಣ. ಇಷ್ಟು ವರ್ಷ ನಾನು ವೇಸ್ಟ್ ಮಾಡಿದೆ, ಎಲ್ಲ ಜನರನ್ನು ತೃಪ್ತಿಪಡಿಸೋಕ್ಕೆ ನಾನು ಟ್ರೈ ಮಾಡಿದೆ, ಆದರೆ ಅದರಿಂದ ನನಗೂ ಸಂತೋಷ ಇಲ್ಲ, ಅವ್ರಿಗೂ ಸಂತೋಷ ಇಲ್ಲ. ನೀವು ಯಾರನ್ನಾದರೂ ನಿಮ್ಮ ಜೀವನದ ಪ್ರತಿ ದಿವಸ ಯಾರಿಗಾದರೂ ಒಬ್ರಿಗೆ ಹೋಗಿ ಸೇವೆ ಮಾಡಿ, ಅವರು ನೀವು
50 ವರ್ಷ 60 ವರ್ಷ 70 ವರ್ಷನೇ ಸೇವೆ ಮಾಡಿ ಅವರು ನಿಮ್ಮ ಹತ್ರ ಬಂದು ಬಹಳ ಚೆನ್ನಾಗಿ ಸೇವೆ ಮಾಡಿದ್ಯಾ, ನನಗೆ ಬಹಳ ಫುಲ್ ತೃಪ್ತಿ ಆಯಿತು ಅಂತ ಯಾರೂ ಹೇಳಲ್ಲ. ಇನ್ನೂ ಬೇಕು, ಇನ್ನೂ ಮಾಡು ಅಂತಾರೆ ಹೊರತು ಯಾರೂ ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ನಂಗೆ ಸೇವೆ, ಇನ್ಮೇಲೆ ಸಾಕು, ನಾನು ಫುಲ್ ತೃಪ್ತನಾಗ್ತೇನೆ ಅಂತ ಹೇಳಲ್ಲ. ಆದರೆ ಭಗವಂತ ಏನು ಹೇಳ್ತಾನೆ ನೋಡಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಅಶ್ನಾಮಿ. ಕೃಷ್ಣ ಹೇಳ್ತಾನೆ, ನೀವು ಒಂದು ತುಳಸಿ ಎಲೆಯನ್ನು ಭಕ್ತಿಪೂರ್ವಕವಾಗಿ ನನಗೆ ಅರ್ಪಣೆ ಮಾಡಿ, ನಾನು ಫುಲ್ ಸಂತೃಪ್ತನಾಗ್ಬಿಡ್ತೇನೆ ನೋಡಿ. ಅದಕ್ಕೆ ಇನ್ನೊಂದು ಕೀರ್ತನೆಯಲ್ಲಿ ಹೇಳಿದ್ದಾರೆ ಪುರಂದರದಾಸರು, ಸಾಕು ಸಾಕು ಮನುಜ ಸೇವೆ, ಬೇಕು ನಿನ್ನ ಪಾದ ಭಜನೆ. ಮನುಜ ಸೇವೆ ಸಾಕು, ಎಲ್ಲರ ಕೈಯಲ್ಲಿ ಭೇಷ್ ಅನ್ಸ್ಕೊಂಡಿದ್ದು ಸಾಕು, ಈಗ ನಾನು ನಿನ್ನ ಸೇವೆಯಲ್ಲಿ ತೊಡ್ಕೋಬೇಕು. ಈಗ ನನಗೆ ಭಗವಂತನ ಭಕ್ತರ ಸಂಘದಿಂದ ನನಗೆ ಜ್ಞಾನ ಬಂದಿದೆ ಅಂತ ಹೇಳ್ತಾರೆ. ಒಂದು ಒಳ್ಳೆಯ ಕೃಷ್ಣನ ಲೀಲೆ ಇದೆ ಇದರ ಕುರಿತಾಗಿ. 5000 ವರ್ಷಗಳ ಹಿಂದೆ ಕೃಷ್ಣ ವೃಂದಾವನದಲ್ಲಿ ತನ್ನ ಬಾಲ್ಯ ಲೀಲೆಗಳನ್ನು ಮಾಡ್ತಾ ಇರುವಾಗ ಒಂದು ದಿವಸ ಕೃಷ್ಣ, ಬಲರಾಮ ಮತ್ತು ಎಲ್ಲ ಗೋಪ ಬಾಲಕರು ಕಾಡಿಗೆ ಹೋಗ್ತಾರೆ ತಮ್ಮ ಹಸು ಕರುಗಳನ್ನು ಕರ್ಕೊಂಡು. ಪ್ರತಿ ದಿವಸದ ಹಾಗೆ ಅದಕ್ಕೆ ಮೇವನ್ನು ಮೇಯಿಸೋಕ್ಕೆ ಹೋಗ್ತಾರೆ. ಆವತ್ತು ಯಶೋಧ ದೇವಿ ಮತ್ತು ಎಲ್ಲ ಗೋಪ ಬಾಲಕರ ತಾಯಿಯರು ಬುತ್ತಿಯನ್ನು ಕೊಟ್ಟು ಕಳಿಸಿರ್ತಾರೆ. ಅದು ಬೇಗನೆ ಮುಗ್ದೋಗ್ಬಿಟ್ಟಿರುತ್ತೆ. ಲಂಚ್ ಬಾಕ್ಸು ಬ್ರೇಕ್ಫಾಸ್ಟ್ಗೆ ಮುಗ್ದೋಯ್ತು ಅವತ್ತು. ಸೊ ಎಲ್ಲರೂ ಲಂಚ್ ಟೈಮ್ ಆಗಿದ ತಕ್ಷಣ ಅವ್ರಿಗೆಲ್ಲ ಹೊಟ್ಟೆ ಹಸಿವಾಯಿತು. ನಾನು ಲಂಚ್ಗೋಸ್ಕರ ಕೊಟ್ಟಿದ್ದು, ನೀನು ಬ್ರೇಕ್ಫಾಸ್ಟಲ್ಲೇ ಮುಗಿಸ್ಬಿಟ್ರೆ ಏನು ಮಾಡೋದು? ಸೊ ನಾಳೆಯಿಂದ ಎಕ್ಸ್ಟ್ರಾ ಕಳಿಸ್ಬೇಕು. ಕೆಲವ್ರು ಮಕ್ಕಳು ಹಂಗಿರ್ತಾರಲ್ವ. ಸೊ ಎಲ್ಲ ಮಕ್ಕಳು ಚೆನ್ನಾಗಿ ಆಡ್ಕೊಂಡಿದ್ದವರು. ಸೊ ಅವ್ರಿಗೆ ಹಸಿವು ಹೆಚ್ಚಾಯಿತು. ಲಂಚ್ ಕೂಡ ಬೆಳಗ್ಗೆನೇ ಮಾಡಿಬಿಟ್ರು. ಈಗ ಹಸಿವಾಗ್ತಾಯಿದೆ, ಏನು ಮಾಡೋದು ಅಂತ. ಸೊ ಎಲ್ಲರೂ ಕೃಷ್ಣನ ಹತ್ರ ಕೇಳ್ತಾರೆ, ಎಲ್ಲ ಗೋಪ ಬಾಲಕರು, ಬಹಳ ಹಸಿವಾಗ್ತಾ ಇದೆಯಪ್ಪ ನನಗೆ, ಏನು ಮಾಡೋದು ಅಂತ. ಆಗ ಕೃಷ್ಣ ಒಂದು ಹೇಳ್ತಾನೆ, ಏನಂದರೆ, ಇಲ್ಲೇ ಸಮೀಪದಲ್ಲಿ ಕೆಲವರು ಬ್ರಾಹ್ಮಣರಿದ್ದಾರೆ, ಅವರೆಲ್ಲ ವೇದ ಪಾರಂಗತರು, ಅವರೆಲ್ಲ ಬಹಳ ದೊಡ್ಡ ಜ್ಞಾನಿಗಳು, ಅವರೆಲ್ಲ ಯಜ್ಞ ಮಾಡ್ತಾ ಇದ್ದಾರೆ. ಆ ಯಜ್ಞ ಏನಕ್ಕೆ ಮಾಡ್ತಾ ಇದ್ದಾರೆ? ಅವರು ಅಗ್ನಿಷ್ಟೋಮ, ಜ್ಯೋತಿಷ್ಠೋಮ ಅನ್ನುವ ಯಜ್ಞಗಳನ್ನು ಮಾಡ್ತಾ ಇದ್ದಾರೆ. ಅವರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಸ್ವರ್ಗಲೋಕದ ಪ್ರಾಪ್ತಿಗಾಗಿ ಮಾಡ್ತಾ ಇದ್ದಾರೆ, ಪುಣ್ಯಾರ್ಜನೆಗಾಗಿ. ಅವರು ಈ ಯಜ್ಞಕ್ಕೋಸ್ಕರ ವಿಧವಾದ ಭಕ್ಷ್ಯ ಭೋಜನಗಳನ್ನು ಮಾಡಿರ್ತಾರೆ. ಅವರು ನೀವು ಹೋಗ್ಬಿಟ್ಟು ಕೇಳಿ, ಅವ್ರನ್ನ ಭಿಕ್ಷೆ ಕೇಳಿ. ಆದರೆ ನನ್ನ ಹೆಸರಲ್ಲಿ ಕೇಳಬೇಡಿ, ಅವ್ರು ಕೊಡಲ್ಲ. ಯಾಕೆಂದರೆ ಅವರು ಜ್ಞಾನಿಗಳು, ಬ್ರಾಹ್ಮಣರಾಗಿದ್ದರೂ ಕೂಡ ನನ್ನ ಭಕ್ತರಲ್ಲ ಅವರು. ನೀವು ನನ್ನ ಹೆಸರು ಹೇಳಿದ್ರೆ ಅವ್ರ ಮುಂದೆ ನಡೆಯಲ್ಲ. ನೀವು ನನ್ನ ಅಣ್ಣ ಬಲರಾಮನ ಹೆಸರು ಹೇಳಿ, ಅವನು ದೊಡ್ಡವನು, ಎಲ್ಲರಿಗೂ ಗೊತ್ತಿರೋವನು, ನೀವು ಅವನ ಹೆಸರು ಹೇಳಿ, ಅವನ ಹೆಸರಲ್ಲಿ ಒಂದು ಭಿಕ್ಷೆಯನ್ನು ಕೇಳಿ ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಸೊ ಎಲ್ಲ ಗೋಪ ಬಾಲಕರು ಹೋಗ್ತಾರೆ. ಎಲ್ಲರೂ ಯಜ್ಞ ಮಾಡ್ತಾ ಇರ್ತಾರೆ, ಮಂತ್ರಗಳ ಉಚ್ಚಾರಣೆ ಮಾಡ್ತಾ ಇರ್ತಾರೆ, ಯಜ್ಞ ಮಾಡ್ತಾರೆ. ಆ ಗೋಪ ಬಾಲಕರು ಬಂದು, ಈ ರೀತಿ ನಾನು ಬಲರಾಮರ ಅಪ್ಪಣೆಯ ಮೇಲೆ ನಾವು ಬಂದಿದ್ದೇವೆ, ನಾವೆಲ್ಲ ಬಲರಾಮನ ಸ್ನೇಹಿತರು, ನನಗೆ ದಯವಿಟ್ಟು, ನಮಗೆಲ್ಲ ಹಸಿವಾಗ್ತಾ ಇದೆ, ಕೃಷ್ಣ ಮತ್ತು ಬಲರಾಮರು ಇಲ್ಲೇ ಇದ್ದಾರೆ, ದಯವಿಟ್ಟು ಸ್ವಲ್ಪ ಆಹಾರವನ್ನು ಕೊಡ್ತೀರಾ ಅಂತ. ಅದಕ್ಕೆ ಆ ಯಜ್ಞ ಮಾಡ್ತಿರೋರು ಮಾತು ಕೂಡ ಆಡಲ್ಲ. ಅವ್ರು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಯಜ್ಞವನ್ನು. ಅವ್ರು ಎಷ್ಟೊಂದು ಸರಿ ಕೇಳ್ಕೊಳ್ತಾರೆ, ಸ್ವಲ್ಪ ಕೊಡಿಯಪ್ಪ, ಸ್ವಲ್ಪ ಏನಾದರೂ ಮಾಡಿ, ನಮಗೆ ಹಸಿವಾಗ್ತಾ ಇದೆ. ಇಲ್ಲ, ಅವ್ರೇನು ಮಾತಾಡೋದೇ ಇಲ್ಲ. ಕೇಳಿ ಅವ್ರಿಗೆ ಸುಸ್ತಾಗಿ ವಾಪಸ್ ಬಂದುಬಿಡ್ತಾರೆ. ಈ ರೀತಿ ಆಯಿತು, ಅವ್ರು ಕೊಡಲೇ ಇಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ಸಮಾಧಾನ ಮಾಡ್ತಾನೆ ಅವ್ರಿಗೆಲ್ಲ. ನೋಡಿ, ಭಿಕ್ಷೆ ಅಂದರೆ ಹಿಂಗೆ, ಒಂದು ಕಡೆ ಹೋದಾಗ ನಿಮಗೆ ಕೊಡಲ್ಲ ಅವರು. ನೀವು 4-6 ಬಾಗಿಲುಗಳನ್ನು ನಾವು ತಟ್ಟಬೇಕು, ಆಗ 5ನೇ ಅವನು ಯಾರು ಪುಣ್ಯಾತ್ಮ ಕೊಡ್ಬೋದು. ಇವರು, ನಾನು ಹೇಳ್ದೆ ಮುಂಚೆನೇ ಹೇಳಿದೆ, ಇವರು ಭಕ್ತರಲ್ಲ ಅಂತ. ಅದಕ್ಕೆ ಒಂದು ಕೆಲಸ ಮಾಡಿ, ಮನೆ ಹಿತ್ತಲ ಬಾಗಿಲಿಗೆ ಹೋಗಿ. ಹಿತ್ತಲ ಬಾಗಿಲಲ್ಲಿ ಯಾರಿರ್ತಾರೆ? ಆ ಬ್ರಾಹ್ಮಣರ ಸ್ತ್ರೀಯರಿರ್ತಾರೆ, ದ್ವಿಜ ಪತ್ನಿಯರು ಅಂತ ಪತ್ನಿಯರಿರ್ತಾರೆ. ಅವರು ನನ್ನ ಪರಮಶ್ರೇಷ್ಠ ಭಕ್ತರವರು, ಈ ಸತಿ ನನ್ನ ಹೆಸರಲ್ಲೇ ಕೇಳಿ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸ್ತಾರೆ. ಸರಿ, ಫಸ್ಟ್ ಟೈಮ್ ನಮಗೇನೋ ಡಿಸಪಾಯಿಂಟ್ಮೆಂಟ್ ಆಯಿತು. 2ನೇ ಸರಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಮತ್ತೆ ಹೋಗ್ತಾರೆ ಎಲ್ಲರೂ. ಮತ್ತೆ ಹೋದಾಗ ಹಿತ್ತಲ ಬಾಗಿಲು ಹೋಗ್ಬಿಟ್ಟು ಅವರೆಲ್ಲ ಇರ್ತಾರೆ,
ಅಡುಗೆ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಗಂಡ ಕರೆದಿದ ತಕ್ಷಣ ನೈವೇದ್ಯಕ್ಕೆ ಕೊಡಬೇಕಲ್ಲ, ಇಟ್ಕೊಂಡಿರ್ತಾರೆ ರೆಡಿಯಾಗಿ. ಆಗ ಇವರು ಗೋಪ ಬಾಲಕರೆಲ್ಲ ಬಂದು ಕೇಳ್ತಾರೆ, ನೋಡಿ ಇಲ್ಲೇ ಸಮೀಪದಲ್ಲಿ ಕೃಷ್ಣ ಮತ್ತು ಬಲರಾಮರು ಬಂದಿದ್ದಾರೆ, ನಾವು ಅವ್ರ ಜೊತೆ ಬಂದಿದ್ದೇವೆ, ಅವರೆಲ್ಲ ಅವ್ರ ಸ್ನೇಹಿತರು ನಾವು, ಹೀಗೆ ನಮಗೆ ಊಟ ಬೇಕಲ್ಲ ಸ್ವಲ್ಪ. ಆ ಕೃಷ್ಣ ಎನ್ನುವ ಹೆಸರು ಕೇಳಿದ ತಕ್ಷಣ ಆ ದ್ವಿಜ ಪತ್ನಿಯರೆಲ್ಲ ಏನು ಹೇಳ್ತಾರೆ, ಹೌದಾ ಕೃಷ್ಣ ಬಂದಿದ್ದಾನ ಅಂತ ಹೇಳಿ ಅವರು ಇಮಿಡಿಯೇಟಾಗಿ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾರೆ. ಏನೇನು ಐಟಮ್ಸ್ ಮಾಡಿದ್ದಾರೆ ಎಲ್ಲ ರೀತಿಯ ಪ್ಯಾಕ್ ಮಾಡಿಕೊಂಡು ತಕ್ಷಣ ನಡೀರಿ ಹೋಗೋಣ, ಕಾಡಿಗೆ ಹೋಗೋಣ ಅಂತ ಅವ್ರು ಹೋಗ್ಬಿಡ್ತಾರೆ. ಅವ್ರು ಹೋಗೋದನ್ನು ನೋಡಿ ಅವರ ಪತಿ ದೇವರುಗಳು ಅವರಿಗೆ ಬಹಳ ಕೋಪ ಬರುತ್ತೆ. ಏನಪ್ಪ ಇದು ಹೋಗ್ಬಿಡ್ತಾ ಇದ್ರಲ್ಲ, ಇನ್ನು ಯಜ್ಞನೇ ಮುಗ್ದಿಲ್ಲ, ಮಧ್ಯದಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಅವ್ರು ಕೇಳ್ಕೊಳ್ತಾರೆ. ಆದರೂ ಅವ್ರು ಕೇರ್ ಮಾಡಲ್ಲ, ಅವ್ರು ಹೋಗ್ಬಿಡ್ತಾರೆ. ಆದರೆ ಒಬ್ಬ ಸ್ತ್ರೀಯನ್ನು ಫೋರ್ಸ್ಫುಲ್ಲಾಗಿ ಬಲವಂತವಾಗಿ ಇಟ್ಕೊಳ್ತಾರೆ ಅವರ ಗಂಡ, ಮತ್ತೆ ಎಲ್ಲರೂ ಹೋಗ್ಬಿಡ್ತಾರೆ. ಅಂದರೆ ಕೃಷ್ಣನಿಗಾಗಿ ಆತ್ಮ ಆಕರ್ಷಿತನಾದರೆ ಈ ಪ್ರಪಂಚದ ಯಾವುದೇ ಶಕ್ತಿ ಕೂಡ ತಡೆಯಲು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದರ ನಿದರ್ಶನ ಇದು. ಅಂದರೆ ವೈದಿಕ ಸಂಸ್ಕೃತಿಯಲ್ಲಿ ಹೆಂಡತಿ ಪತಿವ್ರತೆಯಾಗಿರಬೇಕು, ಅಂದರೆ ಪತಿ ಹೇಳಿದ ಮಾತನ್ನೇ ಕೇಳಬೇಕು. ಆದರೆ ಇಲ್ಲಿ ಪರಮಪತಿ ಬಂದಿದ್ದಾನೆ ಕೃಷ್ಣ, ದೇವೋತ್ತಮ ಪರಮಪುರುಷ, ಅವನು ಎಲ್ಲರ ಬಾಸ್ಗಳ ಬಾಸ್, ಎಲ್ಲ ಪತಿಗಳ ಪತಿ ಅವನು. ಅವನ ಮಾತನ್ನು ಕೇಳೋಕ್ಕೆ ನಾವು ಬೇರೆ ಪತಿಗಳ ಮಾತನ್ನು ಕೇಳದೇ ಇದ್ದರೂ ಪರವಾಗಿಲ್ಲ ಅಂತ. ಸೊ ಇದು ಹೇಗೆ ಇದು ಆಯಿತು ಇವರಿಗೆ ನೋಡಿ. ಈ ಎಲ್ಲ ಬ್ರಾಹ್ಮಣರು ವೇದಗಳನ್ನು ಓದಿದವರು, ಪಂಡಿತರು, ಅವರು ಜ್ಞಾನಿಗಳು, ಅವ್ರ ಯಜ್ಞಗಳನ್ನು ಮಾಡುವ ವಿಧಾನ ಎಲ್ಲ ಅವ್ರಿಗೆ ಗೊತ್ತಿತ್ತು. ಆದರೆ ಈ ಅವರ ಪತ್ನಿಯರು ಅವರು ಏನು ಓದಿರಲಿಲ್ಲ, ಅವ್ರಿಗೆ ಯಜ್ಞ ಮಾಡೋದು ಏನು ಅಂತ ಏನು ಗೊತ್ತಿರಲಿಲ್ಲ. ಆದರೆ ಒಂದು ಮಾತ್ರ ಅವರು ಪ್ರತಿ ದಿವಸ ಮಾಡ್ತಾ ಇದ್ರಂತೆ. ವೃಂದಾವನದಿಂದ ತರಕಾರಿ ಮಾರೋರು, ಹಣ್ಣು ಮಾರೋರೆಲ್ಲ ಬರ್ತಾ ಇದ್ರಂತೆ ಅವ್ರ ಮನೆಗೆ. ಅವ್ರು ಬಂದು ಪ್ರತಿ ದಿವಸ ಕೃಷ್ಣನ ಲೀಲೆಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ರಂತೆ. ಅದನ್ನು ಇವರು ಕೇಳ್ತಾ ಇದ್ರು. ಓ ಕೃಷ್ಣ ಈ ರೀತಿ ಮಾಡಿದ್ನ, ಕಾಲಿಯನ ಮೇಲೆ ಅವ್ನು ನರ್ತನ ಮಾಡಿದ್ನ, ಓ ಕೃಷ್ಣ ಗೋವರ್ಧನವನ್ನು ಎತ್ತಿದ್ನ, ಓ ಕೃಷ್ಣ ಹೀಗೆ ಮಾಡಿದ್, ಇದೆಲ್ಲ ಕೇಳಿ ಅವರಿಗೆ ಕೃಷ್ಣನ ಬಗ್ಗೆ ಅಂತಹ ಒಲವು ಭಕ್ತಿ ಮೂಡಿತ್ತು ಅವ್ರ ಮನಸ್ಸಿನಲ್ಲಿ. ಯಾವಾಗ ನಾವು ಕೃಷ್ಣನನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಅವರು ಆ ರೀತಿ ಅವರು ಕಾಯ್ಕೊಂಡಿದ್ರು. ಅವರ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರನೇ ಈ ರೀತಿ ಕೃಷ್ಣ ಲೀಲೆಯನ್ನು ಮಾಡಿದ್ದು. ತನ್ನ ಫ್ರೆಂಡ್ಸ್ಗೆ ಅವರಿಗೆ ಹಸಿವಾದಂಗೆ ಮಾಡಿದ್ದು, ಮತ್ತು ಫಸ್ಟು ನೀವು ಬ್ರಾಹ್ಮಣರ ಹತ್ರ ಹೋಗಿ ಅಂತ ಕೇಳಿದ್ದು, ಮತ್ತು ಅಲ್ಲಿಂದ ತಿರಸ್ಕಾರ ಪಡ್ಕೊಂಡು ಇವಾಗ ಅವರ ಹೆಂಡತಿಯರ ಹತ್ರ ಹೋಗಿ ಅಂತ ಹೇಳಿದ್ದು, ಇದೆಲ್ಲ ಕೃಷ್ಣನ ಅನುಗ್ರಹ. ಅಂದರೆ ಕೃಷ್ಣ ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬ ಭಕ್ತರ ಹೃದಯದಲ್ಲಿ ನೋಡ್ತಾ ಇರ್ತಾನೆ. ಏನಾದರೂ ಭಕ್ತಿ ಇದೆಯಾ, ಭಕ್ತಿ ಸ್ವಲ್ಪನಾದರೂ ಇದೆಯಾ, ಭಕ್ತಿ ಇದ್ದರೆ ನಾನು ಅನುಗ್ರಹ ಮಾಡೋಕ್ಕೆ ರೆಡಿ, ನಾನು ಲೀಲೆಯನ್ನು ಮಾಡ್ತೇನೆ, ಅವನಿಗೆ ಅನುಗ್ರಹವನ್ನು ಕೊಡ್ತೇನೆ. ಕೃಷ್ಣ ನಮಗಿಂತ ಹೆಚ್ಚು ಕಾತುರನಾಗಿ ಕಾಯ್ತಾ ಇರ್ತಾನೆ ನಮ್ಮನ್ನು ಅವನ ಕಡೆ ಕರೆಸ್ಕೊಳ್ಳೋಕ್ಕೆ. ಆದರೆ ನಾವೇನು ಮಾಡ್ತೇವೆ, ನಾವು ಕೃಷ್ಣನನ್ನು ಮರ್ತೋಗ್ಬಿಟ್ಟಿದ್ದೇವೆ. ಇದೇ ದೊಡ್ಡ ದೌರ್ಭಾಗ್ಯ. ಮನುಷ್ಯ ಜನ್ಮ ಪಾಯಿಯ ರಾಧಾಕೃಷ್ಣ ನ ಭಜಿಯ ಜಾನಿಯ ಶೂನ್ಯ ವಿಷ ಖಾಯಿನು ಅಂತ ಒಬ್ಬರು ನಮ್ಮ ಗೌಡಿಯ ವೈಷ್ಣವ ಆಚಾರ್ಯರು ನರೋತ್ತಮ ದಾಸ್ ಠಾಕೂರರು ಹೇಳ್ತಾರೆ. ಏನಂದರೆ, ಮನುಷ್ಯ ಜನ್ಮ ಸಿಕ್ಕಿದ ಮೇಲೂ ಕೂಡ ರಾಧಾಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗದೇ ಇದ್ದರೆ ಅದು ಹೇಗೆ ಅದು ಗೊತ್ತಿದ್ದು ವಿಷಯವನ್ನು ಸೇವನೆ ಮಾಡಿದ ಹಾಗೆ, ತಿಳಿದು ವಿಷವನ್ನು ತಿಂದ ಹಾಗೆ. ಮನುಷ್ಯ ಜನ್ಮ ಸಿಕ್ಕು ಭಗವಂತನ ಸೇವೆಯನ್ನು ಮಾಡದೇ ಇದ್ದರೆ. ಸೊ ಆಗ ಆ ಎಲ್ಲ ದ್ವಿಜಪತ್ನಿಯರು ಬರ್ತಾರೆ. ಕೃಷ್ಣನನ್ನು ನೋಡಿದ ತಕ್ಷಣ ಯಾವ ರೀತಿ ನದಿ ತಂತಾನೇ ಸಾಗರದ ಕಡೆಗೆ ಹರಿದು ಹೋಗುತ್ತೋ ಆ ರೀತಿ ದ್ವಿಜಪತ್ನಿಯರು ಕೃಷ್ಣನ ಕಡೆ ಸೆಳೆದುಕೊಂಡು ಹೋದ್ರಂತೆ. ಆ ಕೃಷ್ಣನನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳಿಂದ ಅಮೃತವನ್ನು ಕುಡಿಯುವಂತಹ ಅನುಭವ ಆಯ್ತಂತೆ ಅವರಿಗೆ. ಅವರು ಹೇಳ್ತಾರೆ, ಇಷ್ಟು ದಿವಸ ಕೃಷ್ಣನ ಸೌಂದರ್ಯದ ಬಗ್ಗೆ ಮಾತ್ರ ನಾವು ಕೇಳ್ತಾ ಇದ್ವಿ, ಆದರೆ ಇವತ್ತು ಸಾಕ್ಷಾತ್ ಅವನ ದರ್ಶನ ನಮಗೆ ಸಿಕ್ಕಿದೆ, ನಾವು ಎಂತಹ ಭಾಗ್ಯಶಾಲಿಗಳು ಅಂತ. ಅವರಿಗೆಲ್ಲ ಊಟವನ್ನು ಬಡಿಸ್ತಾರೆ. ಮತ್ತು ಆ ದ್ವಿಜಪತ್ನಿಗಳು ಹೇಳ್ತಾರೆ,
ನಾವು ವಾಪಸ್ ಹೋಗೋಕ್ಕೆ ನಮ್ಗೆ ಇಷ್ಟ ಇಲ್ಲಪ್ಪ, ನಮ್ಮನ್ನು ನಿಮ್ಮ ಹತ್ರನೇ ಇಡ್ಸ್ಕೊಂಬಿಡಿ, ನಂಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಆಗ ಕೃಷ್ಣ ಹೇಳ್ತಾನೆ, ಅಯ್ಯೋ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಗಂಡಂದ್ರೆಲ್ಲ ಇದ್ದಾರೆ, ಅವ್ರು ಯಜ್ಞ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹೆಂಡತಿ ಇದ್ದೇ ಇದ್ದರೆ ಧರ್ಮ ಕಾರ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಪತಿ ಮತ್ತು ಪತ್ನಿ ಇಬ್ಬರು ದಂಪತಿಗಳು ಸೇರಿ ಮಾಡಬೇಕಾಗಿರುವಂಥದ್ದು ಯಜ್ಞ. ನೀವಿಲ್ಲೇ ಇದ್ದರೆ ಅವ್ರ ಯಜ್ಞ ಪೂರ್ಣ ಆಗಲ್ವಲ್ಲ. ಇಲ್ಲ ಅದೆಲ್ಲ ನಮ್ಗೆ ಪರವಾಗಿಲ್ಲ, ನಾವು ಏನಾದರೂ ಮಾಡ್ಕೊಳ್ಳಿ, ಅವರು ಯಜ್ಞ ಮಾಡದೇ ಇರಲಿ ಪರವಾಗಿಲ್ಲ, ನಮಗೆ ನಿನ್ನ ಚರಣಗಳಲ್ಲಿ ಆಶ್ರಯವನ್ನು ಕೊಡು, ನಾನು ನಿಮ್ಮ ಹತ್ರನೇ ಇರಬೇಕು, ನಿನ್ನ ಸೇವೆಯನ್ನು ಮಾಡ್ಕೊಂಡಿರಬೇಕು, ಇದೇ ನಮ್ಮ ಆಸೆ ಅಂತ ಎಲ್ಲ ದ್ವಿಜಪತ್ನಿಗಳು ಕೇಳ್ಕೊತಾರೆ. ಅಂದರೆ ನೋಡಿ, ಒಂದು ಶ್ರವಣದ ಮೂಲಕ ಭಗವಂತನ ಬಗ್ಗೆ ಸರಿಯಾದ ಶ್ರವಣ ಮಾಡಿದರೆ, ಭಗವಂತನ ಬಗ್ಗೆ ಕೇಳಿದರೆ ಭಕ್ತರಿಂದ ಆಗುವ ಪ್ರಯೋಜನ ಏನು ಅಂದರೆ, ಭಗವಂತನ ಪ್ರತಿ ನಮಗೆ ಶುದ್ಧವಾದ ಭಕ್ತಿ ಮತ್ತು ಪ್ರೇಮ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕೆ ನೀವು ವೇದಗಳನ್ನು ಯಜ್ಞಗಳನ್ನು ಮಾಡಬೇಕು ಅನ್ನೋದೇ ಇಲ್ಲ. ಭಗವಂತನ ಬಗ್ಗೆ ಭಾಗವತವನ್ನು ಕೇಳಿದರೆ ಸಾಕು. ಅದಕ್ಕೆ ಹೇಳಿರೋದು ಪುರಂದರದಾಸರು ಇನ್ನೊಂದು ಕಡೆ ಹೇಳ್ತಾರೆ, 7 ದಿನದ ಕಥೆಯ ಕೇಳಿ ವೈಕುಂಠ ಕೇಳಿರೋ ಅಂತ. 7 ದಿನದ ಕಥೆ, ಈ ಭಾಗವತವನ್ನು 7 ದಿನದ ಕಥೆ ಅಂತ ಕರೀತಾರೆ. ಯಾಕೆಂದರೆ ಪರೀಕ್ಷಿತ್ ಮಹಾರಾಜನಿಗೆ 7 ದಿನಗಳಿಗೆ ಮಾತ್ರ ಟೈಮ್ ಇದ್ದಿದ್ದು. ಆ 7 ದಿನಗಳಲ್ಲಿ ಶುಕಮುನಿಗಳು ಈ ಭಾಗವತವನ್ನು ಹೇಳ್ತಾರೆ, ಶುಕದೇವ್ ಗೋಸ್ವಾಮಿ ಅಲ್ವಾ. ಆ 7 ದಿನಗಳ ಕಥೆ ಕೇಳಿದ ನಂತರ ಏನಾಯಿತು ಪರೀಕ್ಷಿತ್ ಮಹಾರಾಜನಿಗೆ? ನೇರ ವೈಕುಂಠಕ್ಕೆ ಹೋದ. ಅದರ ಅರ್ಥ ಬರೀ 7 ದಿವಸಕ್ಕೆ ಮಾತ್ರ ನಾವು ಕೇಳಬೇಕು ಅಂತ ಅಲ್ಲ, ಪ್ರತಿ ದಿವಸ ನಾವು ಕೇಳಬೇಕು. ನಿತ್ಯಂ ಭಾಗವತ ಸೇವೆ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಆದರೆ ಇದರ ಅರ್ಥ ಏನು ಅಂದರೆ, ನಾವು ಸದಾ ಭಗವಂತನ ಬಗ್ಗೆ ಕೇಳಬೇಕು, ವಿಚಾರಗಳನ್ನು ನಮ್ಮ ಕಿವಿಯಲ್ಲಿ ಹಾಕ್ಕೋಬೇಕು, ಕೇಳ್ತಾ ಇರಬೇಕು ಪ್ರತಿ ದಿವಸ. ಅದರಿಂದ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಲ್ಮಶಗಳು ಹೋಗಿ ನಾವು ಭಗವಂತನಿಗೆ ನಾವು ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತೆ. ಸೊ ಈ ದ್ವಿಜಪತ್ನಿ ಉದ್ಧಾರ ಎನ್ನುವ ಲೀಲೆಯಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ನಮ್ಮ ಜ್ಞಾನದಿಂದಾಗಲಿ ಅಥವಾ ನಮ್ಮ ಅನುಷ್ಠಾನ ಯಜ್ಞ ನಾವು ಮಾಡುವ ರಿಚುವಲ್ಸ್, ನಾವು ಮಾಡುವ ಪೂಜೆಗಳಿಂದಾಗಲಿ ಭಗವಂತನನ್ನು ನಾವು ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಭಗವಂತನ ಬಗ್ಗೆ ನಾವು ಶ್ರವಣ ಮಾಡಿ ಅವನ ಬಗ್ಗೆ ಭಕ್ತಿಯನ್ನು ನಾವು ಬೆಳೆಸ್ಕೊಂಡ್ರೆ ಅದರಿಂದ ನಾವು ಭಗವಂತನನ್ನು ಮೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ 10ನೇ ಅಧ್ಯಾಯದಲ್ಲೂ ಕೂಡ ಭಗವಂತ ಹೇಳ್ತಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಅಂದರೆ ಎಲ್ಲ ಯಜ್ಞಗಳಲ್ಲಿ ಶ್ರೇಷ್ಠವಾದ ಯಜ್ಞ ಹರೇ ಕೃಷ್ಣ ಮಹಾಮಂತ್ರದ ಜಪ. ಮತ್ತು ಭಾಗವತದಲ್ಲೂ ಕೂಡ ಹೇಳಿದ್ದಾರೆ, ಏನು? ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಏನು ಹೇಳಿದ್ದಾರೆ? ಈ ಕಲಿಯುಗದಲ್ಲಿ ಯಾರು ಸುಮೇಧಸರು ಅಂದರೆ ಯಾರು ಬುದ್ಧಿಶಾಲಿಗಳೋ ಅವ್ರು ಏನು ಮಾಡ್ತಾರೆ? ಅವರು ಆ ಯಜ್ಞ ಈ ಯಜ್ಞ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಆ ಶಾಂತಿ ಹೋಮ, ನವಗ್ರಹ ಹೋಮ ಇದೆಲ್ಲ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ? ಒಂದೇ ಒಂದು ಯಜ್ಞವನ್ನು ಮಾಡ್ತಾರೆ. ಏನು? ಸಂಕೀರ್ತನ ಯಜ್ಞವನ್ನು ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದೇ ನಾಮವು ಸಾಲದೆ ಅಂತ ಇನ್ನೊಂದು ಹಾಡಿದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಭಕ್ತಿಪೂರ್ವಕವಾಗಿ ಒಂದು ಸಾರಿ ಜಪ ಮಾಡಿದರೂ ಕೂಡ ನಮಗೆ ಭಗವಂತ ಮುಕ್ತಿಯನ್ನು ಕೊಡ್ತಾನೆ. ಆದರೆ ನಾವು ಕೇಳ್ಬೋದು, ಪ್ರತಿ ದಿವಸ ಎಷ್ಟೊಂದು ಮಾಲೆ ಮಾಡ್ತಾ ಇದ್ದೀವಿ ನಾವು, ಏನಕ್ಕೆ ನಮಗೆ ಮುಕ್ತಿನೇ ಬರ್ತಾ ಇಲ್ಲ ಅಂದರೆ, ನಮ್ಮ ಜಪ ಅಷ್ಟು ಕ್ವಾಲಿಟಿಯಾಗಿ ಇಲ್ಲ. ನಾವು ಜಪ ಮಾಡ್ತಾ ಇದ್ದೇವೆ, ಮನಸ್ಸಿನಲ್ಲಿ ಬೇರೆ ಏನೋ ಇದೆ. ಆದರೆ ನಾವು ಪೂರ್ತಿ ಶರಣಾಗತರಾಗಿ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಖಂಡಿತವಾಗಲೂ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ಸ್ಟೇಜ್ಗೆ ಬರಬೇಕು. ಭಗವಂತನ ಶುದ್ಧ ನಾಮ ನಮ್ಮ ನಾಲಿಗೆಯಿಂದ ಬರಬೇಕು ಅಂದರೆ ನಾವು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಬೇಕು, ಪ್ರತಿ ದಿವಸ ನಾವು ಜಪವನ್ನು ಮಾಡಬೇಕು. ಅದಕ್ಕೋಸ್ಕರ ಪ್ರಭುಪಾದರು ಏನು ಹೇಳಿದ್ದಾರೆ? ಅಟ್ಲೀಸ್ಟ್ 2 ಗಂಟೆ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಬೇಕು. 2 ಗಂಟೆ. 2 ಗಂಟೆ ಮಾಡಬೇಕಾ? 16 ಮಾಲೆ ಅಂದರೆ 2 ಗಂಟೆ ಆಗುತ್ತೆ. ಈಗ ಒಲಿಂಪಿಕ್ಸ್ಗೆ ಅಂತ ಎಷ್ಟೊಂದು ಜನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಪ್ರತಿ ದಿವಸ ಈ ಒಲಿಂಪಿಕ್ಸ್ನಲ್ಲಿ ಆಡುವ ಕ್ರೀಡಾಪಟುಗಳು ಎಷ್ಟೊಂದು ಗಂಟೆ ಪ್ರಾಕ್ಟೀಸ್ ಮಾಡ್ತಾರೆ ಗೊತ್ತಾ? ಎಷ್ಟು ಗಂಟೆ ಮಾಡ್ತಾರೆ? 8 ಗಂಟೆ 10 ಗಂಟೆ ಪ್ರಾಕ್ಟೀಸ್ ಮಾಡ್ತಾರೆ ಪ್ರತಿ ದಿವಸ. ಅವ್ರದ್ದು ಎಕ್ಸಸೈಸ್ ಮಾಡೋದೇ ಪ್ರಾಕ್ಟೀಸೇ ಅವ್ರದ್ದು. ಯಾಕೆ? ನಾನು ಒಲಿಂಪಿಕ್ಸ್ಗೆ ಹೋಗಬೇಕು, ಮೆಡಲ್ ಗೆಲ್ಲಬೇಕು ಅಂತ.
ಈಗ ಒಲಿಂಪಿಕ್ಸ್ಗೆ ಹೋಗೋಕ್ಕೆ ಅವ್ರು 8 ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ನಾವು ವೈಕುಂಠಕ್ಕೆ ಹೋಗೋಕ್ಕೆ 2 ಗಂಟೆ ಮಾಡೋಕ್ಕೆ ಸಾಧ್ಯ ಇಲ್ವಾ? ನಾವು ಹೋಗ್ತಾ ಇರಬೇಕಾದ್ರೆ ಹಾಂ, ಸೊ ನಾವು ವೈಕುಂಠಕ್ಕೆ ಹೋಗಬೇಕಾದ್ರೆ 2 ಗಂಟೆ, ಭಗವಂತ 24 ಗಂಟೆ ಟೈಮ್ ಕೊಟ್ಟಿದ್ದಾನೆ ನಮಗೆ. ಅದರಲ್ಲಿ 2 ಗಂಟೆ ನಾವು ಅವನಿಗೋಸ್ಕರ ಮೀಸಲಾಗಿ ಇಡೋಕ್ಕೆ ಸಾಧ್ಯ ಇಲ್ವಾ? ಆಗುತ್ತಾನೆ. ಸೊ ಅದಕ್ಕೆ ಪ್ರಭುಪಾದರು ಹೇಳಿದ್ದಾರೆ, 16 ಮಾಲೆ ಮಿನಿಮಮ್ ನಾವು ಪ್ರತಿ ದಿವಸ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಇದರಿಂದ ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು. ಆಗ ಕೃಷ್ಣನ ಭಕ್ತಿ ಮತ್ತು ಪ್ರೇಮ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆಗ ನಾವು ನಿಜವಾದ ಯಜ್ಞ ಮತ್ತು ಧರ್ಮವನ್ನು ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಮುಗಿಸೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ವಿಶ್ವಗುರು ಶ್ರೀಲ ಪ್ರಭುಪಾದ್ ಕಿ ಜಯ.